I hated my school. I was scared of my class teacher. Trading was always the first love. If you think valuation is money, I don't think that's money. ಒಂದಿನ ಅವನಲ್ಲಿ ಕಂಪ್ಯೂಟರಲ್ಲಿ ನಾವು ಸೀರಿಯಸ್ ಆಗಿ ಮೀಟಿಂಗ್ ಮಾಡ್ತಾ ಕೂತಿದ್ದ. ನಾವು ಹೋಗ್ಬಿಟ್ಟು ಹಿಂದ್ಗಡೆಯಿಂದ ತಬ್ಕೊಂಡು ಮುತ್ತು ಕೊಡ್ತಾ ಇದ್ರೆ ಅಲ್ಲಿ ಎದುರುಗಡೆ ಮೀಟಿಂಗಲ್ಲಿ ಇದ್ದವರು ಇಷ್ಟು ಇವ್ರ ಗರ್ಲ್ ಫ್ರೆಂಡ್ ಅಂತ ಕೇಳಿದ. ಒಂಥರ ಓದೋದ್ರ ಬಗ್ಗೆ ಒಂಥರ ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ. ಎಕ್ಸಾಮ್ಗೆ ಅಂತ ಹೋಗ್ಬಿಟ್ಟು ಖಾಲಿ ಪೇಪರ್ ಕೊಟ್ಬಿಟ್ಟು ಬಂದಿದ್ದಾನೆ. ಒಂದಿನ ಹೇಳ್ತಾನೆ, ಅಮ್ಮ ನಂಗೆ ಓದಕ್ಕೆ ಇಷ್ಟ ಇಲ್ಲ, ನೀ ಯಾಕಮ್ಮ ಇಷ್ಟೊಂದೆಲ್ಲ ಕೇಳಿಸ್ಕೊತೀಯ. ನಿಖಿಲು ನಿತಿನ್ಗಿಂತ ಸಿಕ್ಕಾಬೇಡ ಬುದ್ಧಿವಂತ. ನಾನೇ ನನ್ನ ಮಕ್ಳು ದೊಡ್ಡ ಫ್ಯಾನ್. ಯಾವಾಗ್ಲೂ ಟೈಮ್ ಪಾಸ್ ಅಂದ್ರೆ ಇಬ್ರು ಚೆಸ್ ಆಡೋರು. ತಂದೆ ತಾಯಿ ಎಷ್ಟು ಇಂಪಾರ್ಟೆಂಟ್ ಮಕ್ಳನ್ನ ಬೆಳೆಸೋದ್ರಲ್ಲಿ ಏನದಕ್ಕೆ ನಾನೇ ಎಕ್ಸಾಂಪಲ್. ಯಾಕೆಂದ್ರೆ ತಾಯಿಗೆ ಪೇಷನ್ಸ್ ಇದ್ರೆ ಲೈಕ್ ಮಕ್ಳನ್ನ ಎಲ್ಲಿಗೋ ತಗೊಂಡೋಗ್ಬೋದು. ತಾಳ್ಮೆ ಇರ್ಬೇಕು ಅಷ್ಟೇ. ನನ್ನ ಮಕ್ಳು ಸಣ್ಣವರಿದ್ದಾಗ ಬಿಸಿ ಅಂದ್ರೆ ನಾನು ಸಂಗೀತ ಪಾಠ ಹೇಳ್ಕೊಡ್ತಾ ಇದ್ದೆ ಅಷ್ಟೇನೆ. ನಾನು ಆಕ್ಚುಲಿ ನನ್ನ ಮಕ್ಕಳು ಒಂದು PUC ಹೋಗೋ ತನಕನೂ ನಮ್ಮ ಮನೆ ಬಿಟ್ಟು ಹೋಗಿದ್ದೇ ಇಲ್ಲ. ನಾನಂದ್ರೆ ಹೋದ್ರೆ ನಮ್ಮ ಹಸ್ಬೆಂಡ್ ಜೊತೆ ಹೋಗೋದು ಬರೋದು ಅಷ್ಟೇನೆ. ಒಂಥರ ನಾನೇ ಹೋಗೋದು, ಹೊರಗಡೆ ಹೋಗೋದು, ಏನೋ ಪರ್ಚೇಸ್ಗೆ ಹೋಗೋದು, ಇಲ್ಲ ಫ್ರೆಂಡ್ಸ್ ಮನೆಗೆ ಹೋಗೋದು, ಇಲ್ಲ ಪಾರ್ಟೀಸ್ಗೆ ಹೋಗೋದು, ಇಲ್ಲ ಯಾರು ಕಿಟಿ ಪಾರ್ಟಿಗೆ ಹೋಗೋದು, ಅದು ಯಾವುದೂ ಇರಲಿಲ್ಲ ನನಗೆ. ನಾನು ನನ್ನ ಮಕ್ಕಳು, ನನ್ನ ಸಂಸಾರ, ಅಡುಗೆ ಮಾಡೋದು, ಮನೆಗೆ ಪಟ್ಟದವ್ರು ಬರೋದು ಸಂಗೀತಕ್ಕೆ, ಸೊ ಸಂಗೀತ ಹೇಳ್ಕೊಡೋದು, ಅಷ್ಟೇ ಲೈಫ್ ಇದ್ದಿದ್ದು. ಇಲ್ಲ ಅದೇನೂ ಇರಲಿಲ್ಲ. ಸ್ಟಾರ್ಟ್ ಆಗಿದ್ದೇನೆ ನನಗೆ ದೊಡ್ಡವನು PUCನಲ್ಲಿದ್ದ, ಇವನು 4th ಸ್ಟ್ಯಾಂಡರ್ಡ್ 6th 5th ಅಲ್ಲೋ ಏನಾಯ್ತಾ. ದೊಡ್ಡವನು ನಿತಿನ್ನು, ಎರಡನೇ ನಿಖಿಲು. ಏನಾಗಿತ್ತು ಅಂತ ಹೇಳಿದ್ರೆ ನನ್ನ ಮಕ್ಕಳು ಒಂಥರ ನಾರ್ಮಲ್ ಮಕ್ಕಳುಗಳಲ್ಲ. ಒಂಥರ ನಾರ್ಮಲ್ ಕೇಸಲ್ಲಿ ಸ್ಕೂಲ್ಗೆ ಹೋಗ್ತಾರೆ, ಓದ್ತಾರೆ, ಮತ್ತು ಮನೆಗೆ ಬಂದು ಹೋಮ್ವರ್ಕ್ ಮಾಡ್ತಾರೆ, ಮತ್ತು ನಾರ್ಮಲ್ ಇರುತ್ತೆ, ರೊಟೀನ್ ಅಲ್ವಾ. ಸೊ ಇವ್ರಿಗೆ ಒಂಥರ ಓದೋದ್ರ ಬಗ್ಗೆ ಒಂಥರ ಅವ್ರಿಗೆ ಇಂಟ್ರೆಸ್ಟೇ ಇರಲಿಲ್ಲ. ತುಂಬ ಕಷ್ಟ. ಅವ್ರನ್ನ ಸ್ಕೂಲಿಗೆ ಕಳಿಸೋದು ಕಷ್ಟ. ಅವನು ಎರಡನೇವನಂತಲೂ ನನಗೆ ಸಿಕ್ಕಾಬಿಟ್ಟೆ ಅಟ್ಯಾಚ್ಡು. ದೊಡ್ಡವನಾದರೂ ಹೋಗಿ ತುಂಟತನ ಮಾಡ್ಕೊಂಬರೋನು ಸ್ಕೂಲಲ್ಲಿ. ತುಂಟ್ರು ಅಂದರೆ ತುಂಟ್ರು, ಅಷ್ಟು ತುಂಟ್ರು. 3ನೇ ಕ್ಲಾಸಲ್ಲಿ ನೀವು ನಂಬ್ತಿರೋಳು ನನ್ನ ಮಗ ಲೈಕ್ ಹೋಗ್ಬಿಟ್ಟು ಖಾಲಿ ಪೇಪರ್ ಕೊಟ್ಬಿಟ್ಟು ಬಂದಿದ್ದಾನೆ. 3ನೇ ಕ್ಲಾಸಲ್ಲಿ ಎಕ್ಸಾಮ್ಗೆ ಅಂತ ಹೋಗ್ಬಿಟ್ಟು ಖಾಲಿ ಪೇಪರ್ ಕೊಟ್ಬಿಟ್ಟು ಬಂದಿದ್ದಾನೆ. ಖಾಲಿ ಪೇಪರ್ ಕೊಟ್ಟು ಬಂದ ಒಂದು ಎಕ್ಸಾಮ್ ಅಟೆಂಡ್ ಮಾಡಿದ್ದಾನೆ ಅಂತ 1 ನಂಬರ್ ಕೊಟ್ಟರು ಅವರು ಟೀಚರು. ಆಮೇಲೆ ಅಯ್ಯೋ ನಮ್ಮ ಹಸ್ಬೆಂಡ್ ನನಗೆ ಅದಕ್ಕೋಸ್ಕರ ಬೈದು ನಾನಂತೂ ಇನ್ನಿಲ್ಲದ ಸಂಜೆ ಹೊತ್ತು ಕೂತ್ಕೊಂಡು ಹೋಮ್ವರ್ಕ್ ಮಾಡಿಸ್ಬೇಕು ಅಂತ ಕೂತ್ಕೋತಿದ್ದೆ. ಆಮೇಲೆ ಹಿಂಗೆ ಕಣ್ಣು ಮುಚ್ಕೊಂಬಿಡೋರು. ಆಮೇಲೆ ಮಾಡ್ರು ಪ್ಲೀಸ್ ಹೋಮ್ವರ್ಕು ಒಂದು ಸಾಕಷ್ಟು. ಆಮೇಲೆ ನಂಗೆ ಅವರು ಒಂದು 3ನೇ ಕ್ಲಾಸ್ 4ನೇ ಕ್ಲಾಸ್ ಬರೋತ್ತಿಗೆ ನನ್ನ ಮಕ್ಳಿಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ನಮ್ಮ ಮನೇಲಿ ಬ್ರಾಹ್ಮಿನ್ಸ್ ಗೊತ್ತಲ್ಲ ನಿಮಗೆ, ಎಲ್ಲ ಹೈಲಿ ಎಜುಕೇಟೆಡ್ಸು. ನಮ್ಮ ಅಕ್ಕನ ಮಕ್ಳುಗಳೆಲ್ಲ ಇದು ರೀಜನಲ್ ಕಾಲೇಜು, IIT, ಅಣ್ಣನ ಮಕ್ಕಳು, ಅಕ್ಕನ ಮಕ್ಕಳು ಎಲ್ಲ ಫ್ಯಾಮಿಲಿನೇ ಫುಲ್ ಹೈಲಿ ಎಜುಕೇಟೆಡ್ಸ್. ನನಗೆ ಯೋಚನೆ, ಈ ನನ್ನ ಮಕ್ಳುಗಳು ಇದು ಓದಲ್ಲ ಹೇಗಪ್ಪ ಜೀವನ ಮಾಡ್ತಾರೆ ಮುಂದೆ. ಸೊ ನನ್ನ ತಲೆನಲ್ಲಿ ಅದು ಒಂಥರ ತಲೆನಲ್ಲಿ ಕೂತಿತ್ತು. ನಾವೆಲ್ಲ ಮಿಡ್ಲ್ ಕ್ಲಾಸಲ್ಲಿ ಬ್ಯಾಂಕ್ ಮ್ಯಾನೇಜರ್ ಅಂದರೆ ಬ್ಯಾಂಕ್ ಮ್ಯಾನೇಜರು ಎಷ್ಟು ಸ್ಯಾಲ್ರಿ ಎಲ್ಲ ಫುಲ್ ಮಕ್ಕಳೆಲ್ಲ ಜೀವನ ಮಾಡೋ ಅಷ್ಟೇನು ನಾವು ಒಂಥರ ಆಸ್ತಿ ಎಲ್ಲ ಮಾಡಿಡೋಕ್ಕಂತೂ ಸಾಧ್ಯ ಇಲ್ಲ. ಸೊ ನಾನು ಹೇಗೆ ಇವರು ಇದು ಮಾಡ್ತಾರೆ, ಜೀವನ ಹೇಗೆ ಮಾಡ್ತಾರೆ ಅಂತ ಭಾಳ ನನಗೆ ಯೋಚನೆ ಇತ್ತು. ಓದೋದ್ರಲ್ಲಿ ಇಲ್ಲ. ಸೊ ನಾನು ಅವಾಗ ಏನು ಮಾಡಿದೆ ಅಂತ ಹೇಳಿದ್ರೆ, ಇವರು ನಂಗೆ ಬೈದು ಹೊಡೆದು ಮಾಡೋ ಅಭ್ಯಾಸ ಇಲ್ಲ. ಸೊ ಬೈಯೋದನ್ನೋದು ಹೊಡೆಯೋದನ್ನೋದು ಇಲ್ಲವೇ ಇಲ್ಲ. ನಾನು ಬೇರೆ ಚೈಲ್ಡ್ ಸೈಕಾಲಜಿ ಅದು ಇದು ಎಲ್ಲ ಓದಿ ಮಕ್ಳುಗಳಿಗೆ ಯಾವ ಥರದಲ್ಲೂ ಹೊಡಿಬಾರ್ದು, ಮಕ್ಳುಗಳಿಗೆ ಬೈಬಾರ್ದು, ಮಕ್ಳುಗಳನ್ನ ಆ ಥರ ನೋಡ್ಕೋಬೇಕು, ಈ ಥರ ನೋಡ್ಕೋಬೇಕು. ಭಾಳ ಬುಕ್ಗಳು ಓದ್ಬಿಟ್ಟಿದೆ. ಚೈಲ್ಡ್ ಸೈಕಾಲಜಿ, ಮಕ್ಕಳನ್ನ ಬೆಳೆಸೋದು ಹೇಗೆ, ಮಕ್ಕಳನ್ನ ಇದು ಹೊಡೆಯೋದಂದ್ರೂ ಒಂದು ದಿನ ಹೊಡೆದಿಲ್ಲ ನಾನು ನನ್ನ ಮಕ್ಕಳಿಗೆ. ಎಷ್ಟು ತುಂಟತನ ಮಾಡಿದ್ರು ಒಂದಿನ ಹೊಡೆದಿಲ್ಲ ನಾನು. ಬಟ್ ನಮ್ಮ ಸಡನ್ ಕೋಪ ಬಂದ್ಬಿಡುತ್ತೆ, ಹೊಡೆದ್ಬಿಡ್ತೀವಿ ಪಟ್ ಅಂತ. ಕೋಪ, ನಾನು ಆ ಥರ ಕೋಪ ಇವಾಗ ನಾನು ನೋಡಿದ್ರೆ ಗೊತ್ತಾಗುತ್ತೆ. ನಾನೊಂಥರ ಕೋಪ ಬರ್ಸ್ಕೊಳ್ಳಲ್ಲ. ಲೈಕ್ ಐ ವಿಲ್ ಕೀಪ್ ಕೂಲ್, ಲೈಕ್ ದಟ್ ಇಸ್ ಮೈ ನೇಚರ್. ಆ್ಯಕ್ಚುಲಿ ನಮ್ಮ ತಾಯಿಗೆ ಇದೇ ನೇಚರ್ ಇತ್ತು, ನನಗೂ ಅದೇ ನೇಚರು. ಒಂಥರ ಕೋಪ ಅಷ್ಟು ಸುಲಭವಾಗಿ ಬರ್ಸ್ಕೊಳ್ಳಲ್ಲ. ಸೊ ಏನಾದ್ರು ನೆಗೆಟಿವಿಟಿ ಇದ್ದರೆ ಅದನ್ನು ನಾನು ಹೇಗೆ ಪಾಸಿಟಿವ್ ಆಗಿ ಅದನ್ನು ಟರ್ನ್ ಮಾಡ್ಕೋತೀನಿ ಅಂದರೆ, ಆಮೇಲೆ ಯಾರೋ ನಂಗೆ ಬೈತಾ ಇದ್ರೆ ಆಮೇಲೆ ಅಂದ್ಕೊಂಡ್ಬಿಡೋದು, ಅಯ್ಯೋ ಅವ್ರು ನಂಗೆ ಬೈತಾ ಇಲ್ಲ, ಗೋಡೆಗೆ ಬೈತಾ ಇದ್ದಾರೆ ಅಂತ. ಸೊ ನಮ್ಮ ಒಳಗೆ ಹೋಗೋಲ್ವಲ್ಲ. ನಂಗೆ ಒಂದ್ಸತಿ ನಮ್ಮ ಹಸ್ಬೆಂಡ್ ಬೈತಾ ಇದ್ದಾಗ ನಾನು ಹೇಳಿದೆ, ನೀವು ಇಷ್ಟೊಂದು ಬೈತಾ ಇದ್ದೀರಾ, ನಿಮ್ಗೆ ಎಷ್ಟು ಸ್ಟ್ರೈನ್ ಆಗ್ತಿದೆ ಅಲ್ವಾ. ಸಿಟ್ಟು ಬರಲಿಲ್ಲ ನಿಮಗೆ? ಬಂತು. ನಾನು ಹೇಳಿದೆ, ನೀವು ಬೈದಿದ್ದೆಲ್ಲ ನಾನು ಒಳಗಡೆ ತಗೋತಿಲ್ಲ, ಎಲ್ಲ ಗೋಡೆಗೆ ಹೋಗ್ತಾ ಇದೆ. ನೀವು ಬೈದ್ರೆ ನಿಮ್ಗೆ ಸ್ಟ್ರೈನ್ ಆಗುತ್ತಲ್ವಾ, ನಂಗೆ ವರಿಡ್ ಅಬೌಟ್ ಯು ಅಂತ. ಇವಾಗ ಯಾರೋ ನಿಮ್ಮನ್ನ ಬೈತಾ ಇರ್ತಾರೆ, ಓಕೆ, ಬೈತಾ ಇದ್ರೆ
ಲೈಕ್ ನೀವು ಅದು ನಾನು ಇವಾಗ ಏನೋ ಬೈತಾ ಇರ್ತೀನಿ, ನೀವು ಹಾಗೆ ನೀವು ಹೀಗೆ ಹಾಗೆ ಹೀಗೆ ಅಂತ ಬೈತಾ ಇದ್ದಾಗ ಏನಾಗುತ್ತೆ ಅಂದರೆ ನಮ್ಮ ಬಿ ಪಿ ಜಾಸ್ತಿ ಆಗ್ತಾ ಇರುತ್ತೆ, ಬೈಯೋರು ಬಿ ಪಿ ಜಾಸ್ತಿ ಆಗ್ತಿರುತ್ತೆ. ಎದುರುಗಡೆ ಇದ್ದವರು ಇದು ಇದು ಮನಸ್ಸಲ್ಲಿ ಒಳಗಡೆ ಒಂದು ಇದು ಹಾಕೊಂಬಿಡೋದು, ಶೆಲ್ಟರು, ಗೋಡೆ ಹಾಕೊಂಬಿಟ್ಟು ನಂಗೆ ಅಲ್ಲೇ ಅಲ್ಲ ಅಂತ ಏನೋ ಬೇರೆ ಯೋಚನೆ ಮಾಡ್ತಾ ಇರೋದು. ಅವಾಗ ಅದು ಗೋಡೆಗೆ ಹೋಗ್ತಾ ಇದೆ ಅಂತ ಒಂಥರ ಸೈಕಲಾಜಿಕಲಿ ಹೇಳ್ಕೋಬೇಕು, ಅದು ನಂಗೆ ಹೋಗ್ತಾ ಇಲ್ಲ ಗೋಡೆಗೆ ಹೋಗ್ತಾ ಇದೆ ಅಂತ. ಆಮೇಲೆ ಏನು ಕೂಲಾಗಿ ಇರ್ತೀವಿ. ಯಾರಿಗೆ ಎಫೆಕ್ಟ್ ಆಗೋದು? ಬೈತಾ ಇರೋರಿಗೆ ಎಫೆಕ್ಟ್ ಆಗುತ್ತಾನೆ. ದಟ್ಸ್ ದ ಪ್ರಿನ್ಸಿಪಲ್ ವಿ ಹ್ಯಾವ್ ಟು. ಎಲ್ಲರೂ ಬೈದೆ ಅದೇ ಥರ ನಾನು ಲೈಕ್ ಅಷ್ಟೊಂದು ತಲೆಗಚ್ಕೊಳ್ತಿರಲಿಲ್ಲ ಏನೋ ಒಂದು. ಆಮೇಲೆ ನನ್ನ ಮಕ್ಳುಗಳದ್ದು ವಿಷಯಕ್ಕೆ ಬಂದರೆ ಅವ್ರುಗಳು ಏನಂತ ಹೇಳಿದ್ರೆ ನಿತಿನ್ನು ಆಮೇಲೆ ಒಂದಿನ ಹೇಳ್ತಾನೆ, ಅಮ್ಮ ನನಗೆ ಓದೋಕ್ಕೆ ಇಷ್ಟ ಇಲ್ಲ, ನೀ ಯಾಕಮ್ಮ ಇಷ್ಟೊಂದು ತಲೆ ಕೆಡಿಸ್ಕೊತೀಯ ಅಂತ. ಎಷ್ಟನೇ ವಯಸ್ಸಲ್ಲಿ? 6ನೇ ಕ್ಲಾಸಲ್ಲಿ. 12ನೇ ವಯಸ್ಸಲ್ಲಿ? 6ನೇ ಕ್ಲಾಸ್, 10-11ನೇ ವರ್ಷದಲ್ಲಿ. ಅವನಿಗೆ ನಾನು 13 ವರ್ಷದ ತನಕ ತಿನ್ನಿಸ್ತಾ ಇದ್ದೆ ಊಟ. ಓಕೆ. ಆಮೇಲೆ ಪಕ್ಕದ ಮನೆಯವರೆಲ್ಲ ಹಾಸ್ಯ ಮಾಡ್ಕೋತಾ ಇದ್ರು, ಏನ್ರಿ ನೀವು ಇಷ್ಟು ದಡಿಯನ್ ಥರ ಬೆಳೆದಿದ್ದಾನೆ ಅವನಿಗೆ ತಿನ್ನಿಸ್ತೀರಾ ಅಂತ. ಅದಕ್ಕೆ ಇಷ್ಟು ದೊಡ್ಡ ಹುಡುಗ ಅವ್ನಿಗೆ ತಿನ್ನಕ್ಕೆ ಬರಲ್ವ ಅವನಿಗೆ ಅಂತ. ಅದಕ್ಕೆ ನಾ ಹೇಳಿ ನೋಡೋರೆಲ್ಲ ಹೇಳ್ತಾ ಇದ್ದಾರೆ, ನೀನು ದೊಡ್ಡವನಾಗಿದೆಯಂತೆ, ನನ್ನ ಹತ್ರ ತಿನ್ನಿಸ್ಕೋಬಾರ್ದಂತ. ಅಂದರೆ ಅಮ್ಮ ಡಿಸ್ಕೋ ಡ್ಯಾನ್ಸರಲ್ಲಿ ಮಿಥುನ್ ಚಕ್ರವರ್ತಿ 25 ವರ್ಷ ಅವನಿಗೆ, ಅವನು ಊಟ ಮಾಡಿಸ್ಕೊತಿದ್ದಾನೆ, ನೀನು ಹಂಗೆ ಯಾಕೆ ಮಾಡಿಸ್ಬಾರ್ದು, ಮಾಡಿಸು ಅಂತ. ನಾನು ಹಾಗೆ ಅವನನ್ನ ಎತ್ಕೋತಾ ಇದ್ನಲ್ಲ. ಆಮೇಲೆ 13 ವರ್ಷದ 14 ವರ್ಷಕ್ಕೂ ಬರೋನು, ಅಮ್ಮ ಎತ್ಕೋ ನನ್ನ ಅಂತ. ಆಮೇಲೆ ಅವ ಇಟ್ಟುದ್ದ ನನ್ನ ಹತ್ರ ಇದ್ದಾನೆ, ಇಟ್ಟುದ್ದ ಮೇಲಿದ್ದಾನೆ, ಎತ್ಕೋ ಅಮ್ಮ ಅಂತ. ಆಮೇಲೆ ಸುಮ್ಮನೆ ಕಾಲು ಹಾಕ್ಕೊಂಡು ಎತ್ಕೊಳ್ಳೋ ಥರ ಮಾಡೋದು ನಾನು, ಅವನನ್ನು ನಾಟಕ ಮಾಡೋದು. ಈವನ್ ನಾನು ಬೆಳಗ್ಗೆ ದಿನಕ್ಕೆ ಒಂದು 4 ಸತಿ ಅವನಿಗೆ ಮುತ್ತು ಕೊಡಲಿಲ್ಲ ಅಂದರೆ ನನ್ನ ದಿನ ತಳ್ಳಲ್ಲ. ಲೈಕ್ ಐ ಕಿಸ್ ಮೈ ಚಿಲ್ಡ್ರನ್ ಆ್ಯಂಡ್ ಮುತ್ತು ಕೊಡ್ತಾ ಇರ್ತೀನಿ, ತಬ್ಗೋತಾ ಇರ್ತೀನಿ, ಮುತ್ತು ಕೊಡ್ತಾ ಇರ್ತೀನಿ. ಇಟ್ಸ್ ಅ ಕಾಮನ್ ಸೀನ್ ಫಾರ್ ಎವ್ರಿಬಡಿ. ಮನೇಲಿ ನಮ್ಮ ಮನೇಲಿರೋ ಎಲ್ಲ ವರ್ಕರ್ಸ್ ಎಲ್ಲ ಇದ್ದಾರಲ್ಲ, ಎಲ್ಲರಿಗೂ ಇಟ್ ಇಸ್ ಅ ಕಾಮನ್ ಸೀನ್. ಯಾವಾಗಲೂ ಮುತ್ತು ಕೊಡ್ತಾ ಇರ್ತೀನಿ ಅವ್ರುಗಳಿಗೆ, ಹೋಗ್ತಾ ಬರ್ತಾ ಮುದ್ದು ಕೊಡ್ತಾ ಇರ್ತಿದ್ದ. ಅವ್ರಿಗೆ ಅಭ್ಯಾಸ ಹೋಗಿದೆ, ನಮ್ಮಮ್ಮ ಮುದ್ದು ಮಾಡ್ತಾರೆ ನಮ್ಮನ್ನ ಅಂತ. ಅದು ನಾನು ಮುದ್ದು ಮಾಡದೇ ಇದ್ರೆ ಅವ್ರಿಗೆ ಏನಾರು ಒಂದು ಸತಿ ಅನಿಸುತ್ತೋ ಏನೋ. ಬಟ್ ಮುದ್ದು ನನ್ನ ಮೊಮ್ಮಗಂಗೂ ಇಟ್ ಈಸ್ ಕಾಮನ್ ಸೀನ್ ಅದು, ನಾನು ಮುದ್ದು ಕೊಡ್ತಾ ಇರ್ತೀನಿ ಅವನಿಗೆ ಅಂಥೇಳಿ. ಹೋಗಿ ಅಲ್ಲಿ ಕೂತಿದ್ರೆ ಒಂದಿನ ಅವನಲ್ಲಿ ಕಂಪ್ಯೂಟರಲ್ಲಿ ನಾವು ಸೀರಿಯಸ್ಸಾಗಿ ಮೀಟಿಂಗ್ ಮಾಡ್ತಾ ಕೂತಿದ್ದ. ನಾವು ಹೋಗ್ಬಿಟ್ಟು ಹಿಂದ್ಗಡೆಯಿಂದ ತಬ್ಕೊಂಡು ಮುದ್ದು ಕೊಡ್ತಾಯಿದ್ರೆ ಅಲ್ಲಿ ಎದುರುಗಡೆ ಮೀಟಿಂಗಲ್ಲಿ ಇದ್ದವರು ಇಷ್ಟು ಇವ್ರ ಗರ್ಲ್ ಫ್ರೆಂಡ್ ಅಂತ ಕೇಳ್ದ. ನಿತಿನ್ ಅವ್ರಿಗೆ ಅದಕ್ಕೆ ಅವನೇನು ಈಸ್ ಮೈ ಮಾಮ್ ಅಂತ. ಅದಕ್ಕೆ ಅವ್ರಿಗೆ ಆಶ್ಚರ್ಯ, ನಿಮ್ಮ ಅಮ್ಮನ ಅಂತ. ಆಮೇಲೆ ಸಿಮ್ಲಾದಲ್ಲಿ ಒಂದ್ಸತಿ ಹಾಕಿನೇ ಅವನು ಇಂಜಿನಿಯರಿಂಗ್ ಓದ್ತಿದ್ದಾಗ, PUC ಓದ್ತಿದ್ದಾಗ ದೊಡ್ಡಕ್ಕೆ ಬೆಳೆದ್ಬಿಟ್ಟಿದ್ದ. ಆಮೇಲೆ ಸಿಮ್ಲಾನಲ್ಲಿ ಒಂದು ಪಾರ್ಕಲ್ಲಿ ನಾವಿಬ್ಬರು ಹೋಗ್ತಾ ಇದ್ದೀವಿ, ನನ್ನ ಹೆಗ್ಲ ಮೇಲೆ ಒಂದು ಕೈ ಹಾಕ್ಕೊಂಡಿದ್ದಾನೆ, ಹಿಂಗೆ ಹೋಗ್ತಾ ಇದ್ದೀವಿ. ಫೋಟೋಗ್ರಾಫರ್ ಬಂದ್ಬಿಟ್ಟು अब दोनों का रोमांटिक पोजेस में फोटोस ले लूँगा अंदा. नहीं पता है मेरा बेटा है. मैडम क्यों झूठ बोलती है? ಕೆಲವೊಂದು ಎಪಿಸೋಡ್ಸ್ ಇದೆಯಲ್ಲ, ದಟ್ ಈಸ್ ಲೈಕ್ ದಿಸ್ ಒನ್. ಆ್ಯಂಡ್ ಅವನು ಈಗ ನಿತಿನ್ಗೆ ತುಂಬ ಈ ಥರ ಸಿಚುವೇಶನು. ಆಮೇಲೆ ಓದ್ತಾ ಇರಲಿಲ್ಲ. ಆಮೇಲೆ ತುಂಟತನ ಅಂದರೆ ಯಾವ ಲೆವೆಲ್ಗೆ ತುಂಟತನ ಅಂದರೆ, ಈಗ ಒಂದಿನ ಬಂದಿದ್ದಾನೆ ಸ್ಕೂಲಲ್ಲಿ, ಹಾಸನದಲ್ಲಿ ಸ್ಕೂಲಲ್ಲಿ ಅಲ್ಲ ಏನಾಗಿತ್ತಂದರೆ ಹಾಸನದಲ್ಲಿ ನಾವಿದ್ವಿ. ಅವಾಗ ಅವನು 3rd ಸ್ಟ್ಯಾಂಡರ್ಡ್, ಲೈಕ್ ದಟ್ ಈಸ್ 7th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ತನಕ ಹಾಸನದಲ್ಲಿದ್ದ 3 ವರ್ಷ. Quite mind blowing that he has such granular information about our industry and business. 4th 5th 6th ನಾವು ಹಾಸನದಲ್ಲಿದ್ವಿ. ಅವಾಗ ಇವನು 2ನೇವನು LKGನಲ್ಲಿ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದು ಬ್ರೆಸ್ಟ್ ಮಿಲ್ಕ್ ಕುಡಿಯೋನು. ನನಗೆ ಅವನಿಗೆ ಹೇಗೆ ನಾನು ಬ್ರೆಸ್ಟ್ ಮಿಲ್ಕ್ ಬಿಡಿಸೋದು ನಂಗೆ ಗೊತ್ತಾಗಿಲ್ಲ. ಆಮೇಲೆ ನಾನೇನಾದ್ರು ಬೇವಿನ ಎಣ್ಣೆ ಅದೆಲ್ಲ ಹಚ್ಕೊಂಡ್ರೆ ಬಂದು ಒರೆಸುವನು. ಆಮೇಲೆ ಲೈಕ್ ಸ್ಕೂಲಿಂದ ಬಂದುಬಿಟ್ಟು ಅಮ್ಮ ಪಿ ಕೊಡು ಅಂತ ಬಿಸಾಕ್ಬಿಟ್ಟು ಬ್ಯಾಗನ್ನ ಕೂತ್ಕೊಂಡು ಆಮೇಲೆ ಕುಡಿಯೋನು. ನನಗೆ ಬೈಯೆಲ್ಲ ಹೊಡೆಯಲ್ಲ ಅಲ್ಲ ಮಕ್ಕಳನ್ನ. ಸೊ ನಂಗೆ ಹೇಗೆ ಮಾಡಬೇಕು ಇದು ಅಂತ ಗೊತ್ತಾಗ್ತಿರ್ಲಿಲ್ಲ. ನಂದೆಲ್ಲ ಚಕ್ಕತೆ ಎಲ್ಲ ಯೂಸ್ ಮಾಡಿ ಎಲ್ಲರೂ ಇದೇನ್ರಿ ಇದು ಅತಿ ಅಧ್ವಾನ ಇದು ಅಂದರೆ ನಾನು ಏನು ಮಾಡಲಿ, ನಂಗೆ ಗೊತ್ತಿಲ್ಲ ಹೇಗೆ ಬಿಡಿಸೋದು ಅಂತ. ಆಮೇಲೆ ಒಂದಿನ ನಮ್ಮ ಅಕ್ಕ ಅಮೇರಿಕಾದಿಂದ ಕಾಗದ ಬರೆದ್ಲು. ಅವಾಗೆಲ್ಲ ಫೋನು ಅಷ್ಟು ಇರ್ತಿರ್ಲಿಲ್ವಲ್ಲ, ಕಾಗದ ಬರೆಯೋದು. ಆಮೇಲೆ ಸುಬ್ಬರ ದೊಡ್ಡಮ್ಮ ಏನು ಕಾಗದ ಬರೆದಿದ್ದಾಳೆ ಅಂತ ಬಂದ ಇವನು ಕೇಳೋಕ್ಕೆ ಅಂತ. ಫುಲ್ ಕಾಗದದಲ್ಲಿ ಏನು ಬರೆದಿದ್ದಾಳೆ ಗೊತ್ತಾ, ಫುಲ್ಲು ಇದರಲ್ಲಿ ನಿಖಿಲ್ ಪುಯ್ ಬಿಟ್ನಾ, ನಿಖಿಲ್ ಪುಯ್ ಬಿಟ್ನಾ, ನಿಖಿಲ್ ಪುಯ್ ಅದೊಂದು ದೊಡ್ಡ ಸಬ್ಜೆಕ್ಟ್ ಆಗೋಗಿತ್ತು ಬಿಟ್ಟಿದ್ದಾರೆ ಅಂತ. ಅವತ್ತೊಂಚೂರು ಅವಮಾನ ಆದಾಗಾಯಿತು. ಅದಾದಮೇಲೆ ಬಿಟ್ಟ LKGನಲ್ಲಿ.
ಆಮೇಲೆ ಅಲ್ಲಿಂದ ನಾವು ಕರ್ನಾಲ್ಗೆ ಹೋದ್ವಿ. ಆವಾಗ ಇಲ್ಲಿ ಇವನು ಏನಂತ ಹೇಳಿದ್ರೆ, ಇವನು ಒಂದು ದಿನ ಬಿಡ್ದೇನೆ ದಿನ ಏನಾರೋ ಅನಾಹುತ ಮಾಡ್ಕೊಂಬಂದಿರೋನು. ಒಂದಿನ ಬಂದಿದ್ದಾನೆ, ಆಟೋದಲ್ಲಿ ಕಳಿಸ್ತಿದ್ದು ಸ್ಕೂಲ್ಗೆ. ಒಂದಿನ ಬಂದಿದ್ದಾನೆ, ನಾನು ಕಾಂಪೌಂಡ್ನಿಂದ ಹೊರಗಡೆ ಈಗ ನೋಡ್ತಾ ಇದ್ದೀನಿ, ಈ ಕೈ ಇಟ್ಕೊಂಡಿದ್ದಾನೆ. ಯಾಕೆ ಇಟ್ಕೊಂಡಿದ್ಯಾ ಅಲ್ಲಿ ಕೈ ಅಂತ ಹೇಳಿದ್ರೆ, ಆಮೇಲೆ ಇಲ್ಲಿ ನೋಡಿದ್ರೆ ಇಲ್ಲೊಂದು ತೂತಾಗ್ಬಿಟ್ಟಿದೆ ತಲೆಯಲ್ಲಿ. ಅಲ್ಲಿ ಬಾಲೋಗಿತ್ತಂತೆ, ಆ ತಂತಿ ಹೀಗೆ ಮಾಡಿ ತಲೆಗೆ ತಾಗಿರೋದು. ತುಂಟನ ಅಂದರೆ ತುಂಟನ. ಒಂದಿನ ಹುಡುಕ್ತಾ ಇದ್ದೀನಿ, ನಿತಿನಿಲ್ಲ ಅಂತ. ಅವನೇನು ಮಾಡಿದ್ದಾನೆ, ನಮ್ಮನೆ ಕೆಲಸದವಳೊಬ್ಳು ಜಯಮ್ಮ ಅಂತಿದ್ಲು, ಅವಳ ಮನೆಗೆ ಅವಳು ಗುಡಿಸ್ಲು ಎಲ್ಲ ಒಂದು ಕಡೆ ಕೆಳಗಡೆ ಇತ್ತು, ಅಲ್ಲಿಗೆ ಹೋಗಿದ್ದಾನೆ. ಅವಳ ಹತ್ರ 50 ಪೈಸೆ ಇಸ್ಕೊಳ್ಳೋಕ್ಕೆ. 50 ಪೈಸೆ ಅವಳ ಹತ್ರ ಹೋಗ್ಬಿಟ್ಟು ನಂಗೆ 50 ಪೈಸೆ ಕೊಡು ಜಯಮ್ಮ ಅಂತ ಕೇಳಿದ್ದಾನೆ. ಅವಳು ಪಾಪ ನಮ್ಮನೆ ಓರೆ ಬೆಳಕ ಬಂದಿದ್ದಾನೆ ಅಂತ ಕೊಟ್ಟಿದ್ದಾಳೆ. 50 ಪೈಸೆ ತೊಗೊಂಬಂದು ಅದು ಯಾವ ಚಾಕ್ಲೇಟ್ ತಿನ್ನಬಾರ್ದು ಅಂತ ಹೇಳಿದ್ನೋ ಅಲ್ಲಿ ಹೋಗ್ಬಿಟ್ಟು ಆ ಚಾಕ್ಲೇಟನ್ನ ತೊಗೊಂಡು, ಕಲರ್ ಹಾಕಿರೋ ಚಾಕ್ಲೇಟ್ನ, ಬಾಯೆಲ್ಲ ಕೆಂಪಾಗಿದೆ. ನಾನು ಹುಡುಕ್ತಾ ಇದ್ದೀನಿ ಎಲ್ಲೋದ ನನ್ನ ಮಗ ಅಂತ. ಆಮೇಲೆ ಬಂದ. ಅವತ್ತಿನ ದಿನ ಮಾತ್ರ ಒಂದು 4 ಬಾರಿಸಿದ್ದೆ ಚೆನ್ನಾಗಿ. ಈ ಥರ ಅವ್ರದ್ದು ಇವಾಗ ನನ್ನ ಲೈಫ್ ಹೇಗೆ ಒಂಥರ ವಿಚಿತ್ರನೋ, ಅವ್ರಿಗೆ ಲೈಫು, ಅವ್ರ ಚೈಲ್ಡ್ಹುಡ್ ಎಲ್ಲ ಇಟ್ ವಾಸ್ ಡಿಫ್ರೆಂಟ್ ಆ್ಯಕ್ಚುಲಿ, ನಾಟ್ ಲೈಕ್ ಆರ್ಡಿನರಿ. ಇದು ಅದೇನಾಗೋಯ್ತು, ಅದು ಇವಾಗ ಈ ಥರ ನನ್ನ ಮಕ್ಕಳು ಆಗ್ತಿದ್ದಾರೆ ಅಂದ್ಬಿಟ್ಟು ಬೇರೆ ಪೇರೆಂಟ್ಸ್ ಆದರೆ ಜೋರಾಗಿ ಅವ್ರನ್ನ ಹಿಡ್ಕೊಂಡು ನಾಲ್ಕು ಬಾರಿಸಿ ಕತ್ಲೆ ಕೋಣಲ್ಲಿ ಕೂಡಾಕಿ ಅವ್ರಿಗೆ ಇದು ಮಾಡಿ ಅದು ಮಾಡಿ ಎಲ್ಲ ಮಾಡ್ತಾರಲ್ಲ. ನಾನು ಹಾಗೆ ಮಾಡಲೇ ಇಲ್ಲ. ನನ್ನ ಮಗನಿಗೆ ಯಾವುದ್ರಲ್ಲಿ ಟ್ಯಾಲೆಂಟ್ ಇದೆ ಅಂತ ಹುಡ್ಕೋಕೆ ಶುರು ಮಾಡಿದೆ. ಓಕೆ, ನಂಗೆ ಇವಾಗ ಅವನಿಗೆ ರಂಗೋಲಿ ಹಾಕೋ ಸಮೇತ ಹೇಳ್ಕೊಟ್ಟಿದ್ದೀನಿ. ಆಮೇಲೆ ಅವನು ಹಾಗೆ ಅಂದರೆ ಎರಡನೇವನು ಹಾಗೇನೆ, ಅದು ಆಮೇಲಿನ ಕತೆ. ಇವನಿಗೆ 3 ವರ್ಷ, ಅವನಿಗೆ 10 ವರ್ಷ ನಿತಿನ್ಗೆ. ಆಮೇಲೆ ನನ್ನ ತಲೆ ಯಾರೋ ಹೇಳಿದ್ರು ನೋಡಿ, ಮಕ್ಕಳು ಒಂಥರ ಚೆಸ್ ಆಡಿದ್ರೆ ಭಾಳ ತಲೆ ಇಂಪ್ರೂವ್ ಆಗುತ್ತಂತೆ. ನನ್ನ ಮಕ್ಳನ್ನ ಸ್ವಲ್ಪ ಈ ಥರ ಚೆಸ್ಸಾರು ಆಡಿಸ್ಬಿಟ್ಟು ಬುದ್ಧಿವಂತರನ್ನ ಮಾಡೋಣ ಅಂತ ನಾನೇನು ಮಾಡಿದೆ, ಚೆಸ್ ಬೋರ್ಡ್ ತೊಗೊಂಬಂದು ಚೆಸ್ಸನ್ನು ಇದು ನಾನೇ ಸ್ವಲ್ಪ ಬರ್ತಿತ್ತು ನನಗೆ ಮೂಮೆಂಟು, ನಾನೇ ಹೇಳ್ಕೊಟ್ಟೆ. ಆಮೇಲೆ ಸುತ್ತಮುತ್ತ ಇಂಜಿನಿಯರಿಂಗ್ ಹುಡುಗರುಗಳಿದ್ರು, ನಾವು ಇಂಜಿನಿಯರಿಂಗ್ ಕಾಲೇಜ್ ಹತ್ರ ಇದ್ವಿ. ಸೊ ಅವ್ರಿಗೆಲ್ಲ ನಾನು ನಿಮ್ಗೆ ಸಾರು ಕೊಡ್ತೀನಿ, ಅವ್ರು ಅನ್ನ ಮಾಡ್ಕೊಳ್ಳೋರು. ಅದಕ್ಕೆ ನಾನು ಸಾರು ಮಾಡ್ಕೊಡ್ತೀನಿ, ನೀವು ನನ್ನ ಮಗನ ಜೊತೆ ಚೆಸ್ ಆಡಿ, ನಾನು ಸಾರು ಕೊಡ್ತೀನಿ, ನೀವು ನನ್ನ ಜೊತೆ ಮಗನಿಗೆ ಮ್ಯಾಥಮೆಟಿಕ್ಸ್ ಹೇಳ್ಕೊಡಿ ಅಂತ ನಾನು. ಆಮೇಲೆ ಅವ್ರುಗಳೆಲ್ಲ ಬಂದು ಇದು ಏನೋ ಆಸೆಗೆ ಸಾರು ಕೊಡ್ತೀನಿ, ಸಾಂಬಾರು ಕೊಡ್ತೀನಿ ಅನ್ನೋ ಆಸೆಗೆ ಇಷ್ಟತ್ರ ಪಾತ್ರೆನಲ್ಲಿ ಸಾಂಬಾರು ಮಾಡ್ತಿದ್ದೆ. ಹುಡುಗರಿಗೆಲ್ಲ ಹಂಚ್ಬೇಕಲ್ಲ, ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳ್ತಿದ್ದೆ. ನನ್ನ ಮಕ್ಳ ಜೊತೆ ಆಟ ಆಡಬೇಕಲ್ಲ ಅವರು ಅಂತ, ಚೆಸ್ ಆಡಬೇಕಲ್ಲ ಅಂತ. ಆಮೇಲೆ ನಿತಿನ್ ಶುರು ಮಾಡ್ಕೊಂಡೆ ಚೆಸ್ ಆಡೋಕ್ಕೆ. ಆಮೇಲೆ ನಂಗೆ ಅವ್ನು ಚೆಸ್ ಆಡೋಕ್ಕೆ ಶುರು ಮಾಡಿದ್ಮೇಲೆ ನಂಗೆ ರಿಯಲೈಸ್ ನನ್ನ ಮಗ ಬುದ್ಧಿವಂತ ಅಂತ, ಇವನಿಗೆ ಬುದ್ಧಿಶಕ್ತಿ ಇದೆ ಅನ್ನೋದು ಗೊತ್ತಾಯಿತು. ಆಮೇಲೆ ಲೈಕ್ ಸ್ವಿಮ್ಮಿಂಗ್ ಕಲ್ಸಕ್ಕೆ ಕರ್ಕೊಂಡೋದ್ರೆ ಏಕ್ದಮ್ ಫಸ್ಟ್ ಡೇನೇ ಡೈವಿಂಗ್ ಮಾಡಿಬಿಟ್ಟ. ಸ್ವಿಮ್ಮಿಂಗ್ ಎಕ್ಸಲೆಂಟ್ ಸ್ವಿಮ್ಮಿಂಗು. ಆಮೇಲೆ ನಂದು ಒಂಥರ ಇಮ್ಯಾಜಿನೇಷನ್, ಇವನು ಸ್ವಿಮ್ಮಿಂಗ್ ಆಡ್ತಾ ಇದ್ದಾನೆ, ಇವರನ್ನ ನ್ಯಾಷನಲ್ ಪ್ಲೇಯರ್ ಮಾಡ್ಬೋದು ಸ್ವಿಮ್ಮಿಂಗು ಅಂತ. ಆಮೇಲೆ ಫುಟ್ಬಾಲ್ ಆಡೋಕ್ಕೆ ಶುರು ಮಾಡ್ದ. ಮಿಥಿಲಿಯ ಸೀತರು ಫಿಲಮ್ ನೋಡಿ, ಹೆಣ್ಮಕ್ಳು ಇರ್ತಾರೆ ಮನೆ ತುಂಬ ಹೆಣ್ಮಕ್ಳು. ಒಬ್ಳು ಹೆಣ್ಮಕ್ಳಿಗೆ ಯಾರೋ ಮದುವೆ ಆಗಿರಲ್ಲ ಯಾರಿಗೂ, ಪಾಪ ಅವರಪ್ಪ ಮದುವೆ ಮಾಡೋಕೆ ರೆಡಿ ಇರಲ್ಲ. ಅವಳಿಗೆ ಆ ಹೆಣ್ಮಕ್ಳಿಗೆ ಯಾರನ್ನು ನೋಡಿದ್ರು ಅವಳು ಅವ್ನ ಗಂಡ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋದು. ಅವ್ನು ಪುರೋಹಿತನ ನೋಡಿದ್ರೆ ಆ ಪುರೋಹಿತನ ಮದುವೆ ಮಾಡ್ಕೊಂಡು ಅವನ ಮಕ್ಕಳನ್ನೆಲ್ಲ ಕೈಯಲ್ಲೆಲ್ಲ ಕಂಕ್ಳಲ್ಲೆಲ್ಲ ಇಟ್ಕೊಂಡು ಹೋಗೋ ಥರ ಅವಳು ಡ್ರೀಮ್ ಕಾಣ್ತಿರ್ತಾಳೆ, ನಿಮ್ಮ ಇಮ್ಯಾಜಿನೇಷನ್ನು. ಅವಳು ಇದ್ರದ್ದು ಅವಳು ಆ ಥರ ಡ್ರೀಮ್ ಮಾಡೋದು. ಆ ಥರ ನನಗೆ ಇದು ನನ್ನ ಮಗ ಓದೋದ್ರಲ್ಲಂತೂ ಇಲ್ಲ, ಅದು ಬಿಟ್ಟಾಕಿ ಆ ಸಬ್ಜೆಕ್ಟು. ನನ್ನ ಮಗ ಇನ್ಯಾವುದ್ರಲ್ಲಿ ಜಾಣ ಅಂತ ನಂದು ಶುರು ಆಯಿತು ಖೋಜು. ಪುಟ ನಿಂಗೆ ಇದಿಷ್ಟನ ಅಮ್ಮ, ನಾನು ಫುಟ್ಬಾಲ್ ಇಷ್ಟ ನನಗೆ. ಆಮೇಲೆ ನಾನು ಎಲ್ಲ ದೊಡ್ಡ ಫುಟ್ಬಾಲ್ ಪ್ಲೇಯರ್ನ ಇಮ್ಯಾಜಿನ್ ಮಾಡ್ಕೊಂಡು, ನನ್ನ ಮಗ ಒಂದಿನ ನ್ಯಾಷನಲ್ ಫುಟ್ಬಾಲ್ ಪ್ಲೇಯರ್ ಆಗ್ತಾನೆ. ಆಮೇಲೆ ಆ ಟೈಮಲ್ಲಿ ಗವಾಸ್ಕರ್ ಎಲ್ಲ ಫೇಮಸ್ಸು. ಆಮೇಲೆ ಕ್ರಿಕೆಟ್ ಇಷ್ಟನಾ ನಿಂಗೆ ಅಂತ, ಏನು ಕ್ರಿಕೆಟ್ಗೆ ಎನ್ಕರೇಜ್ಮೆಂಟ್ ಏನೋ ಬಾಲ್ ತೊಗೊಂಬಂದಿದ್ದೇನೋ. ಆಮೇಲೆ ಕ್ರಿಕೆಟು, ಇವನು ಸುನಿಲ್ ಗವಾಸ್ಕರ್ ಅವ್ರ ಥರ ಕ್ರಿಕೆಟರ್ ಮಾಡಿಬಿಡ್ಬೇಕು ಇವನನ್ನು. ಆಮೇಲೆ ಫಿಲ್ಮ್ ಆ್ಯಕ್ಟಿಂಗಿಗೂ ಕಳಿಸೋ ಬಗ್ಗೆನೂ ಯೋಚನೆ ಮಾಡಿದೆ, ಅಲ್ಲೂ ಬರೆದ್ರ ಬಗ್ಗೆನೂ ಯೋಚನೆ ಮಾಡಿದೆ. ಸೊ ಏನಂದರೆ ಯಾವುದೇ ಒಂದು ಫೀಲ್ ಕಂಡ್ರೂ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳೋದು, ಟಾಪ್ ಲೆವೆಲ್ ಇಮ್ಯಾಜಿನ್ ಮಾಡ್ಕೊಳ್ಳೋದು. ಇವನು ಫುಟ್ಬಾಲ್ ಅವನು ಹೊಡಕ್ಕೆ ಶುರು ಮಾಡ್ದೆ ಅಂದರೆ ಅಲ್ಲಿ ಹೋಗ್ಬಿಡೋದು ಟೀಚರ್ಗಳ ಹತ್ರ ಫೀಡ್ಬ್ಯಾಕ್ ಕೇಳೋಕ್ಕೆ. ಇವನೂ ಕಂಕ್ಳಲ್ಲಿ ಎತ್ಕೊಂಡು ಇವನು ಎರಡನೇವನನ್ನು ಅಲ್ಲಿಗೆ ಹೋಗ್ಬಿಟ್ಟು ಹೇಗಾಡ್ತಾನೆ ನನ್ನ ಮಗ ಫುಟ್ಬಾಲು ತಿಕ್ಕೋನು ಏನು ಟ್ಯಾಲೆಂಟ್ ಇದೆಯಾ ಅಂತ ಕೇಳೋದು. ಟ್ಯಾಲೆಂಟ್ ಇದೆಯಾ ಅಂತ ಎಲ್ಲರ ಹತ್ರ. ಆಮೇಲೆ ಟ್ಯಾಲೆಂಟ್ ಇದ್ದರೆ ಫುಟ್ಬಾಲಲ್ಲಿ ಟ್ರೈನಿಂಗ್ ಕೊಡೋಣ ಅಂತ. ಈ ಥರ ಆಗಿ ಚೆಸ್ಸಂದು ಶುರುವಾಯಿತು ಮನೇಲಿ. ಏನು ನಾನು ಎನ್ಕರೇಜ್ಮೆಂಟ್ ಅಂದರೆ ಚೆಸ್ಗೆ. ಆಮೇಲೆ ಇವನು ಇವನು 3.5 ವರ್ಷಕ್ಕೆ ನಾನು ನಿತಿನ್ಗೆ ಹೇಳಿದೆ. ಅವನು ಅದು ಹೇಗಾಗೋಯ್ತು ಅಂತ ಹೇಳಿದ್ರೆ, ನಿಮಗೆ ಫುಲ್ ಸ್ಟೋರಿ ಹೇಳ್ಬೇಕಂದ್ರೆ, ನಿಖಿಲ್ ನಮ್ಮ ಲೈಫಲ್ಲಿ ಬೇಡ ನಾವಂದರೆ ಒಂದು ಮಗು ಸಾಕು ಅಂದ್ಕೊಂಡಿದ್ವಿ.
ಅದು ಏನಾಯ್ತು ಅಂತ ಹೇಳಿದ್ರೆ ನಿಖಿಲ್ ನಮ್ಮನೆ ಪಕ್ಕ ಒಂದು 3 ಜನ ಹೆಣ್ಮಕ್ಳುಗಳಿದ್ರು. ಅಲ್ಲ, ಶಿವಮೊಗ್ಗದಲ್ಲಿ ಇದ್ವಾಗ. ಸೊ 3 ಜನ ಹೆಣ್ಮಕ್ಳುಗಳಿದ್ವು. ಅದರಲ್ಲಿ ದೀಪಾ, ದಿವ್ಯಾ, ಪಲ್ಲವಿ ಅಂತ. ದೀಪಾ, ದಿವ್ಯಾ ಟ್ವಿನ್ಸು. ಪಲ್ಲವಿ ಅವ್ರಿಗಿಂತ ದೊಡ್ಡವಳು. ಭೂಪಾಲಂ ಚಂದ್ರಶೇಖರಯ್ಯನವ್ರ ಮೊಮ್ಮಕ್ಕಳುಗಳು. ಅಲ್ಲಿ ನಮ್ಮನೆ ಪಕ್ಕ ಭೂಪಾಲಂ ಚಂದ್ರಶೇಖರಯ್ಯನವ್ರ ಮನೆ. ಅಲ್ಲಿ ಅವ್ರ ಮೊಮ್ಮಕ್ಕಳುಗಳು. ಅವರೆಲ್ಲ ಬರೋದು ಇವನ ಜೊತೆ ಆಟ ಆಡೋಕ್ಕೆ. ಇವನಿಗೊಂದು ರಾಸಿ ಆಟ ಸಾಮಾನುಗಳಿತ್ತು. ನಮ್ಮ ಅಕ್ಕ ಅಮೇರಿಕಾದಲ್ಲಿದ್ಲು, ಬೇಕಾದಷ್ಟು ಆಟ ಸಾಮಾನು ತರೋಳು ಎಲ್ಲ. ಒಂದು ರೂಮ್ನ ನಾನು ಆಟದ ರೂಮ್ ಅಂತಲೇ ಮಾಡಿಬಿಟ್ಟಿದ್ದೆ. ಆ ಆಟ ರೂಮಲ್ಲಿ ಆಟ ಸಾಮಾನುಗಳು, ರಾಸಿ ಆಟ ಸಾಮಾನುಗಳು, ಎಲ್ಲ ಮಕ್ಕಳುಗಳು ಬರೋರು. ಅವ್ರದ್ದು ರೂಪ, ಅವ್ರ ದೀಪ, ದಿವ್ಯಾ, ಪಲ್ಲವಿ ಬಂದ್ಬಿಟ್ಟು ನಿಮ್ಮನೇಲಿ ನೀನೊಬ್ಬನೇ, ನಮ್ಮನೇಲಿ 3 ಜನ, ನಿಮ್ಮನೇಲಿ ನೀನೊಬ್ಬನೇ, ನಮ್ಮನೇಲಿ 3 ಜನ ಜೋರಾಗಿ ಹೇಳೋದು. ನಮ್ಮನೆಲ್ಲ ಒಬ್ಬನೇ, ನಂಗೆ ತಮ್ಮ ಬೇಕು ಒಂದೇ ಸಮ ಗೋಳಿಕೊಳ್ಳೋಕೆ ಶುರು ಮಾಡ್ದೆ, ತಮ್ಮ ಅಂತ. ಆಮೇಲೆ ವಿ ಟ್ರೈಡ್ ಫಾರ್ ಅದರ್ ಬೇಬಿ. ಓಕೆ, ಆಮೇಲೆ ಕನ್ಸೀವ್ ಆಯಿತಾ. ಕನ್ಸೀವ್ ಆದರೆ ನನ್ನ ವೀಣೆ ಸ್ಟೂಡೆಂಟೇ ನಮ್ಮ ಡಾಕ್ಟ್ರು, ಉಷಾ ನರ್ಸಿಂಗ್ ಹೋಮ್ ಡಾಕ್ಟ್ರು ಅರುಂಧತಿ ಅಂತ. ಅವ್ರ ಹತ್ರ ಯಾವಾಗ ಚೆಕ್ಕಿಗೆ ಟೆಸ್ಟ್ಗೆ ಹೋದ್ರೂ ಲೈಕ್ ನನ್ನ ತಮ್ಮನ ಇರೋದು ಹೊಟ್ಟೆನಲ್ಲಿ. ನನಗೆ ಇದು ಗಂಡು ಮಗು ಅಲ್ಲದೆ ಹೆಣ್ಮಗು ಹೋಗ್ಬಿಟ್ರೆ ಏನಪ್ಪ ಮಾಡೋದು ಅಂತ ಯೋಚನೆ. ನಂಗೆ ತಮ್ಮ ಬೇಕು. ಆಮೇಲೆ ನಂದು ಈ ಸೈಕಲಾಜಿಕಲ್ ಇದು, ನನ್ನ ಮಕ್ಕಳು ಹುಟ್ಟಕ್ಕೆ ಮುಂಚೆನೇ ನಾನು ಐ ಯೂಸ್ ಟು ರೀಡ್ ಅಬೌಟ್ ಚೈಲ್ಡ್ ಸೈಕಾಲಜಿ. ಓಕೆ, ನಮ್ಮಮ್ಮ ಇದು ಮಾಡೋರು, ನೀನು ಯಾರೂ ಕಂಡಿಲ್ದಿರೋ ಮಕ್ಕಳು ನಿಂಗೆ, ನಮ್ಮಮ್ಮ ಏನಾದರೂ ಇದು ಕೊಡು ಅಂದರೆ ಭಜೆ ಕೊಡು, ಸುತ್ಕಾರ ಅದೇನೋ ಕೊಡ್ತಾರಲ್ಲ ಅದೆಲ್ಲ ಕೊಡು ಮಗುಗೆ ಸೀತಾದ್ರೆ. ಇಲ್ಲ ನಾನು ಅದೆಲ್ಲ ಕೇಳಲ್ಲ, ನಾನು ಎಲ್ಲ ಸ್ಟರ್ಲೈಸ್ ಮಾಡಿರಬೇಕು. ನಂಗೆ ಅಲ್ಲೊಬ್ಬರು ಉಮಾನ್ ಡಾಕ್ಟ್ರ್ ಇದ್ದರು. ಓಕೆ, ಅವರು ಇದರಲ್ಲಿ ಶಿವಮೊಗ್ಗದಲ್ಲಿ ಚಿಲ್ಡ್ರನ್ ಸ್ಪೆಷಲಿಸ್ಟ್. ಒಂದು ಕೆಮ್ಮಿದ್ರೆ ಸಾಕು ಚಿಲ್ಡ್ರನ್ ಸ್ಪೆಷಲಿಸ್ಟೇ ನೋಡಬೇಕು ಅವನನ್ನು. ನಮ್ಮಮ್ಮ ನಮ್ಮ ಹಸ್ಬೆಂಡ್ ತಲೆ ಚೆಚ್ಕೊಳ್ಳೋರು, ಈ ಹುಚ್ಚಿ ಸವಾಸ ಅಂತ. ಆಮೇಲೆ ನನಗೆ ಮಧ್ಯರಾತ್ರಿಲಿ ಅವನೇನಾದ್ರು ಕೆಮ್ಮಿದ್ರೆ ಮುಗೀತು ಕತೆ. ಅಲ್ಲಿ ನಮ್ಮ ಹಸ್ಬೆಂಡನ್ನು ಎಪ್ಸಿ ಕೆಮ್ತಾ ಇದೆ ಮಗು ಅಂದ್ಬಿಟ್ಟು ಈಗಲೇ ಹೋಗಬೇಕು ಡಾಕ್ಟ್ರ್ ಹತ್ರ ಅಂತ ಹಠ ಹಿಡ್ಕೊಂಡು ಕೂತ್ಕೊಡುವೆ. ಸೊ ಅದೇ ಸಿಕ್ಕಾಪಟ್ಟೆ ಗೋಳಿಕೊಂಡಿದ್ದೀನಿ ಆ ವಿಷಯದಲ್ಲಿ ನಮ್ಮ ಹಸ್ಬೆಂಡ್ನ. ಆಮೇಲೆ ಇದು ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಫುಲ್ಲು ಒಂದು ಪ್ಯಾಸಿಫೈಯರು ಒಂದು ಇದೆಲ್ಲ ಸ್ಟರ್ಲೈಸ್ ಮಾಡಿಟ್ಟಿರುವೆ. ಫೋಟೋಸ್ ಕಳಿಸ್ತೀನಿ. ಬಿಸಿನೀರಲ್ಲಿ ಕಾಯಿಸಿಟ್ಟಿರ್ತಾರಲ್ಲ ಅದೆಲ್ಲ, ಸಿರಿಂಜ್, ಸೂಜಿ ಎಲ್ಲ ಆ ಥರ. ನನಗೆ ಅಂದರೆ ಉಮಾ ಹೇಳ್ಬಿಟ್ಟಿದ್ರು, ಡಾಕ್ಟ್ರ್ ಉಮಾ, ಇದನ್ನೆಲ್ಲ ಫೋರ್ಸಿಪ್ಸ್ ಎಲ್ಲ ಸ್ಟರ್ಲೈಸು. ಒಂದಿನ ಬೇದಿ ಆಗೋಯ್ತು. ಅವನಿಗೆ ಹಾಸ್ಪಿಟಲೈಸ್ ಆಗೋ ತನಕ ಬಿಟ್ಟಿಲ್ಲ ನಾನು, ಹಾಸ್ಪಿಟಲ್ಗೆ ಸೇರಿಸ್ಲೇಬೇಕು. ಈ ಥರ ತುಂಬ ಗೋಳಿಕೊಂಡೆ. ಆಮೇಲೆ ಅವ್ನಿಗೆ ಹೇಳ್ತಾ ಬಂದೆ, ನೋಡು ಮಗು ಪ್ರೆಗ್ನೆಂಟ್ ಆದ್ನಲ್ಲ, ಆದ ತಕ್ಷಣ ನನಗೆ ಏನಂದರೆ ಇವನು ಸೈಕಲಾಜಿಕಲಿ ನನ್ನ ದೊಡ್ಡ ಮಗಂಗೆ ಎಫೆಕ್ಟ್ ಆಗಿಬಿಡುತ್ತೆ ಅಂತ. ನಾನು ಅವನಿಗೆ, ನೋಡು ಪುಟ್ಟ, ನನ್ನ ಹೊಟ್ಟೆಲಿರೋದು ನಿಂದು, ನೀನು ನಂದು ಮತ್ತು ಸೈಕಲಾಜಿಕಲಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿಬಿಟ್ಟೆ, ಈ ಹೊಟ್ಟೆಲಿರೋ ಮಗು ನಿಂದು ಅಂತ. ಆಮೇಲೆ ಸ್ಕ್ಯಾನಿಂಗ್ ಪರ್ಮಿಷನ್ ಇತ್ತು ಆ ಟೈಮಲ್ಲಿ. ಆವಾಗ ಸ್ಕ್ಯಾನಿಂಗ್ ಮಾಡಿದಾಗ ಇವರು ಅರುಂಧತಿ ಡಾಕ್ಟ್ರು, ನೋಡೋ ನಿನ್ನ ತಮ್ಮನ್ನ ಅಂದ್ಬಿಟ್ರು. ಮಗು ಗಂಡು ಅನ್ನೋದು ಗೊತ್ತಾಗೋಯ್ತು. ಆಮೇಲೆ ಖುಷಿ ನಂಗೆ ಖುಷಿ, ನೆಮ್ಮದಿ, ಸದ್ಯ ಗಂಡ ಆಯ್ತಲ್ಲ ಅಂತ. ಆಮೇಲೆ ಮನೆಗೆ ತೊಗೊಂಡು ಹೋಗ್ಬೇಕಾದ್ರೆ, ನೀವು ಮನೆಗೆ ತೊಗೊಂಡೋಗಿ ಆರತಿ ಮಾಡ್ತಾರಲ್ಲ, ನಮ್ಮಮ್ಮ ಆರತಿ ಎಲ್ಲ, ಇವನು ಬಂದ ಆರತಿ ಮಾಡೋಕ್ಕೆ ನಿತಿನು. ಆಮೇಲೆ ಹೋಗ್ಬಿಟ್ಟು ಅವನಿಗೆ ನಾನು ಒಂದು ಅಂಗಡಿ ಗೊತ್ತು ಮಾಡಿದ್ದೆ ನಮ್ಮ ಮನೆ ಹತ್ರ ಶಿವಮೊಗ್ಗದಲ್ಲಿ. ಅಲ್ಲೇನಂತ ಹೇಳಿದ್ರೆ ಅವ್ರದ್ದು ತಿಂಗಳ ಲೆಕ್ಕದಲ್ಲಿ ಬಾಲ್ ತೊಗೊಳ್ಳೋದು. ಅವನು ₹1 ಒಂದು ಬಾಲ್. ಅವಾಗ ಆಟಾಡೋ ಬಾಲು ತಿಂಗಳ ಲೆಕ್ಕದಲ್ಲಿ ಬಾಲು. ಇವನು ದಿನದಲ್ಲಿ ಎಷ್ಟು ಸತಿ ಹೋಗಿ ಬಾಲ್ ಕೇಳ್ತಾನೋ ಅಂಗಡಿಯವ್ರು ಬಾಲ್ ಕೊಡ್ಬೇಕು ಇವನಿಗೆ. ಅವ್ರು ಲೆಕ್ಕ ಬರೆದಿಟ್ಟಿರೋ ದಿನಕ್ಕೆ 10 ಬಾಲು 15 ಬಾಲು. ಆಮೇಲೆ ಈ ಶಾಲೆ ಇದನ್ನು ಮಾತ್ರ ರೇವತಿ ನಾವೆಲ್ಲೂ ನೋಡಿಲ್ಲ. ಇದಕ್ಕೆ ಏನಂತಾರೆ, ಹುಚ್ಚು ಅಂತಾರ, ಬೆಪ್ಪು ಅಂತಾರ. ಆಮೇಲೆ ಅಲ್ಲಿ ರೋಡ್ ಹುಡುಗರುಗಳೆಲ್ಲ ಇವನಿಗೆ ಭಾಳ ತೋಸ್ತು. ಯಾಕೆಂದರೆ ಎಷ್ಟು ಬಾಲ್ ಕಳೆದೋದ್ರು ಬಾಲ್ ತರಕ್ಕೆ ಇದಾನಲ್ಲ ಇವನು, ಟೆನ್ಷನೇ ಇಲ್ಲ. ಆಮೇಲೆ ಇವನನ್ನು ನಿಖಿಲನ್ನು ಕರ್ಕೊಂಡು ಮನೆ ಒಳಗಡೆ ಎಂಟ್ರಾಗುವಾಗ ಆರತಿ ಮಾಡುವಾಗ ನಿಂತ್ಕೊಂಡು ಆರತಿ ಮಾಡಿದ್ಮೇಲೆ ಕೊಡು ಮಗುನ ನನಗೆ ಅಂದ. ಯಾಕೆ ನನಗೆ ಹೇಳಿದೆಯಲ್ಲ ಮಗು ನಂದು ಅಂತ ನಾನೇ ನೋಡ್ಕೋತೀನಿ ಇನ್ಮೇಲೆ ಅಂತ ಶುರುವಾಯಿತು ನಂಗೆ ಕಷ್ಟ. ಆಮೇಲೆ ನೀನು ಅದ್ರ ಪಕ್ಕ ಮಲ್ಕೊಳ್ಳೋ ಆಗಿಲ್ಲ, ನಾನೇ ಮಲ್ಕೋಬೇಕು ಅದ್ರ ಪಕ್ಕ ರಾತ್ರಿ ಅಂತ. 8 ದಿನದ ಮಗುನ ಇವನು 7 ವರ್ಷದ ಹುಡುಗಂಗೆ ನಾನು ಹೇಗೆ ಕೊಡೋಕ್ಕೆ ಸಾಧ್ಯ? ಒಂದೇ ಸಮ ಕೊಡು, ನೀ ಹೇಳಿದ್ದೆ ನನ್ನ ಮಗು ಅಂತ, ನೀ ನಂದು ನಾನು ನಿಂದು ಅಂತ ಮಲ್ಕೊಳಕ್ಕೆ ಬಿಡ್ತಿರ್ಲಿಲ್ಲ. ಅದನ್ನು ಫಸ್ಟ್ ಮಲ್ಗಿಸ್ಕೊಂಬಿಡೋದು.
ಗೋಡೆ ಸೈಡಿಗೆ ಮಗುನ ಮಲ್ಗಿಸ್ಕೊಂಬಿಡೋದು, ಆಮೇಲೆ ಅವ್ನು ಮಲ್ಕೊಂಬಿಡೋನು, ಆಮೇಲೆ ನಂಗೆ ಮಲ್ಕೊಳಕ್ಕೆ ಬಿಡ್ತಿದ್ದ. ನನಗೆ ರಾತ್ರಿ ಇಲ್ಲ ಟೆನ್ಷನು, ಇವನೇನಾದ್ರು ಕಾಲ್ಗಿಲ್ ಹಾಕ್ಬಿಟ್ಟು ಮಗು ಕೊಯ್ಕೊಂಡ್ಬಿಟ್ರೆ ನನ್ನ ಮಗು ಸಿ ಅದೆಷ್ಟು ಮಟ್ಟಕ್ಕೆ ಕಂಟಿನ್ಯೂ ಆಯಿತು ಅಂದರೆ ಈವನ್ ನಾವು ನಿತಿನ್ ಇಸ್ ವೆರಿ ಕ್ಲೋಸ್ ಟು ಮೀ, ನಿಖಿಲ್ ಇಸ್ ಲೈಕ್ ಅವನ ಮಗು. ಸೊ ನಮ್ದು ಇವಾಗ ಅದು ಕಂಟಿನ್ಯೂ ಆಗೋಯ್ತು. ಅದು ಒಂಥರ ಅದು ಎಲ್ಲರೂ ಅದೇ 2 ಮಕ್ಕಳಿದ್ದಾರೆ ಆ ಥರ ಮಾಡೋದು ಒಳ್ಳೇದು. ಏಕೆಂದರೆ ಅವನೇನ ನಿತಿನ್ ಇಸ್ ಟ್ರೀಟಿಂಗ್ ಹಿಮ್ ಆಸ್ ಇಸ್ ಓನ್ ಸನ್ ನಿಖಿಲ್ನ. ಇಬ್ರಿಗೂ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗು. ಸೊ ಅದಕ್ಕೆ ಬಿಸ್ನೆಸ್ ಅಷ್ಟು ಕ್ಲಿಕ್ ಆಗಿದೆ ಇವಾಗ ಅಲ್ವಾ. You can be soft, tender. My life is dictated less by my timing. ನಿತಿನ್ ಚೆಸ್ ಆಡೋಕ್ಕೆ ಶುರು ಮಾಡ್ದ ನನ್ನ ಮೋಟಿವೇಶನಿಂದ. ಆಮೇಲೆ ನಾನು ನಿಖಿಲ್ ಹತ್ರ ಆಡೋ ಅಂತ ಹೇಳ್ತಾ ಇದ್ದೆ. ಆಮೇಲೆ ನಿಖಿಲ್ ಆಡೋಕ್ಕೆ ಶುರು ಮಾಡ್ದ. ಅವಾಗ ಗೊತ್ತಾಯಿತು ನಿಖಿಲು ನಿತಿನ್ಗಿಂತ ಸಿಕ್ಕಾಬೇಡ ಬುದ್ಧಿವಂತ. ನಿಖಿಲ್ ಬ್ರೈನ್ ವರ್ಕ್ಸ್ ಇನ್ ಅ ಡಿಫ್ರೆಂಟ್ ವೇ ಅಂತ. ಅವನು ಯಾವಾಗ ಚೆಸ್ ಆಡ್ತಿದ್ನೋ ಅವನು ಯಾವಾಗಲೂ ನಿತಿನನ್ನು ಸೋಲಿಸ್ತಾ ಇದ್ದ. 3.5 ವರ್ಷ 4 ವರ್ಷದ ಹುಡುಗ. ಆಮೇಲೆ ಲೈಕ್ ನಿರಂಜನ್ ಅಂತ ತಂದೆ ತಾಯಿ ಎಷ್ಟು ಇಂಪಾರ್ಟೆಂಟು ಮಕ್ಕಳನ್ನ ಬೆಳೆಸೋದ್ರಲ್ಲಿ ಏನದಕ್ಕೆ ನಾನೇ ಎಕ್ಸಾಂಪಲ್. ಯಾಕೆಂದರೆ ತಾಯಿಗೆ ಪೇಷನ್ಸ್ ಇದ್ದರೆ ಲೈಕ್ ಮಕ್ಕಳನ್ನ ಎಲ್ಲಿಗೋ ತೊಗೊಂಡೋಗ್ಬೋದು, ತಾಳ್ಮೆ ಇರಬೇಕು ಅಷ್ಟೇ. ಆಮೇಲೆ ನೋಡಬೇಕು ನಮ್ಮ ಮಕ್ಳಿಗೆ ಯಾವುದ್ರಲ್ಲಿ ಟ್ಯಾಲೆಂಟ್ ಇದೆ, ಸುಮ್ಮನೆ ಹೊಡೆಯೋದು ಗಿಡಿಯೋದ್ರಿಂದ ಏನೂ ಅರ್ಥ ಇಲ್ಲ. ಆಮೇಲೆ ನಾನು ನಿರಂಜನ್ ಅಂತ ನಮ್ಮ ರಿಲೇಟಿವ್ ಒಬ್ಬರು MCA ಮಾಡ್ತಿದ್ದ ಹುಡುಗ. ಅವನು ಹೇಗೇನು ಸಡ್ಡೆ ಊಟಕ್ಕೆ ಕರೆಯೋದು. ಅವ್ರಿಗೆ ಇದಲ್ವಾ ಬ್ಯಾಚುಲರ್ಸ್ಗೆ ಒಂಥರ ಒಳ್ಳೆ ಊಟ ಸಿಗುತ್ತೆ ಅಂದರೆ ಇದಲ್ವಾ. ನನ್ನ ಉದ್ದೇಶ ಏನಂದರೆ ನನ್ನ ಮಕ್ಕಳ ಹತ್ರ ಚೆಸ್ ಆಡಲಿ ಅಂತ. ಅವನು ಚೆಸ್ಸಲ್ಲಿ ಮಾಸ್ಟರ್ ಇದ್ದ. ಆಮೇಲೆ ಹಾಗೆ ಆಯಿತು, ಇವ್ರುಗಳು ಚೆಸ್ಸು ಇದ್ರದ್ದು ಅವ್ರು ಬಂದು ಚೆಸ್ ಹೇಳ್ಕೊಡ್ತಾಯಿದ್ರು ನಿರಂಜನ್ ಇವರಿಬ್ರಿಗೂ. ಚೆಸ್ಸಲ್ಲಿ ಇಬ್ಬರು ಶುರು ಮಾಡಿಕೊಂಡ್ರು. ಇಬ್ಬರು ಯಾವಾಗಲೂ ಟೈಮ್ ಪಾಸ್ ಅಂದರೆ ಇಬ್ಬರು ಚೆಸ್ ಆಡೋರು. ಆಮೇಲೆ ಹಾಗೆಯೇ ನಾವು ಫ್ರಮ್ ದೇರ್ ವಿ ಶಿಫ್ಟೆಡ್ ಟು ನಾರ್ತ್ ಇಂಡಿಯಾ, ಕರ್ನಾಲ್ ಅಂತ ಅಲ್ಲಿಗೆ ಹೋದ್ವಿ. ಇವಂದು ಚೆಸ್ ಆಡ್ತಿದ್ರು ಇವನ್ ತುಂಟತನ ಮಾತ್ರ ಕಂಟಿನ್ಯೂ ಆಗ್ತಾಯಿತ್ತು ನಿತಿನ್ದು. ಆಮೇಲೆ ನಿಖಿಲ್ ಸ್ಕೂಲ್ಗೆ ಹೋಗೋಕ್ಕೆ ಶುರು ಮಾಡ್ದ. ಇವನ ಅಪ್ಪ ಅವನಾದರೂ ಸ್ಕೂಲ್ಗಾರು ಒಂಚೂರು ಹೋಗ್ತಾಯಿದ್ದ. ಇವನು ಹಿಂದಿನ ದಿನ ರಾತ್ರಿ ಕೂತ್ಕೊಂಡು ಕೇಳೋದು, ನಾಳೆ ಸ್ಕೂಲ್ ಇದೆಯಾ? ನಾನು ಇದೆ ಅಂದರೆ ರಾತ್ರಿ ಎಲ್ಲ ಗುಳಿಕೊಳ್ಳೋನು, ನಾವು ಹೋಗಲ್ಲ ಅಂತ. ಇಲ್ಲ ಅಂದರೆ ಬೆಳಗ್ಗೆ ನೀನು ನೆನೆ ಹೇಳಿದೆ ಇಲ್ಲ ಅಂತ, ಅದಕ್ಕೆ ನೀನು ಇವತ್ತು ಯಾಕೆ ಕಳಿಸ್ತಾ ಇದೆಯಾ ನಾ ಹೋಗಲ್ಲ ಅಂತ. ನಿಖಿಲು ಸಚ್ ಪ್ರಾಬ್ಲಮೆಟಿಕ್ ಚಿಲ್ಡ್ರನ್ ಅಂದರೆ ನೀವು ನಂಬ್ತಿರೋಲ್ಲ. ಇವತ್ತಿನ ದಿನ ಅವರು ದೇಶದ ಫೈನಾನ್ಸ್ ಇದನ್ನೇ ಇದು ಮಾಡ್ತಾಯಿದ್ದಾರೆ. ಇದು ಏನೇನೋ ಅವ್ರದ್ದು ಇದೆ, ನೀತಿ ಆಯೋಗ ಅದು ಇದು. ಅವರೇನ ಇವರು ಅಂತ ಆಶ್ಚರ್ಯ ಆಗುತ್ತೆ. Growing up, I used to talk to people that one relative in my family. ಕರ್ನಾಲ್ಗೆ ಹೋದಾಗ ಲ್ಯಾಂಗ್ವೇಜ್ ಬೇರೆ ಬರಲ್ಲ, ಹಿಂದಿ ಬರಲ್ಲ. ಆಮೇಲೆ ಇವನು ಒಂದಿನ ಇವನಿಗೇನೋ ಹೊಟ್ಟೆ ನೋವು ಬಂತಂತೆ ನಿಖಿಲ್ಗೆ. ಇಲ್ಲೇನಂತ ಹೇಳಿದ್ರೆ ನಮ್ಮ ಮನೆಯಿಂದ ನಮ್ಮ ಹಸ್ಬೆಂಡ್ ಅವನನ್ನು ಕಿತ್ಕೊಂಡು ಹೋಗೋರು, ಆ ಕಡೆ ಹೋಗಿ ಅಲ್ಲಿ ಸ್ಕೂಲಲ್ಲಿ ಅವ್ರು ಕಿತ್ಕೊಳ್ಳೋರು. ಒಂದಿನ ಹೊಟ್ಟೆ ನೋವು ಬಂದಿತ್ತಂತೆ ಅವನಿಗೆ. ಆಮೇಲೆ ಹೊಟ್ಟೆ ನೋವು ಅಂತ ಅಳ್ತಾ ಇದ್ದಂತೆ. ಅವ್ರಿಗೆ ಟೀಚರ್ಸ್ಗೆ ಏನು ಅರ್ಥ ಆಗಿಲ್ಲ. ಆಮೇಲೆ ಬಂದಮೇಲೆ ನಾನು ಹೇಳಬೇಕಿತ್ತಲ್ಲ ಟೀಚರ್ಸ್ಗೆ ಅಂತ, ಯಾವ ಲ್ಯಾಂಗ್ವೇಜಲ್ಲಿ ಹೇಳಿ ನಾನು ಹಿಂದಿ ಬರ್ತಿರ್ಲಿಲ್ಲ, ಇಂಗ್ಲೀಷು ಬರ್ತಾ ಇರಲಿಲ್ಲ. ಯಾವ ಲ್ಯಾಂಗ್ವೇಜಲ್ಲಿ ಹೇಳಿ ನಾನು ಅವ್ರಿಗೆ, ಯಾವ ಭಾಷೆನಲ್ಲಿ ಹೇಳಿ ಅವ್ರಿಗೆ ಹೊಟ್ಟೆ ನೋವು ಅಂತ. ಹಿ ವಾಸ್ ಇನ್ ಕರ್ನಾಲ್ ನಿಖಿಲು. ಎಲ್ಲಿ ಕರ್ನಾಲ್? ಹರಿಯಾಣ. ಅಲ್ಲಿಗೆ ಟ್ರಾನ್ಸ್ಫರ್ ಆಗಿತ್ತು ಯಜಮಾನ್ರಿಗೆ? ನಮ್ಮ ಹಸ್ಬೆಂಡ್ಗೆ ಟ್ರಾನ್ಸ್ಫರ್ ಆಗಿತ್ತು ಅಲ್ಲಿ. ಆಮೇಲೆ ಅಲ್ಲಿ ಕರ್ನಾಲಿಂದ ಲೈಕ್ ಆವಾಗ ಇವನು 7th ಸ್ಟ್ಯಾಂಡರ್ಡು ನಮ್ಮ ನಿತಿನು. ಅವನನ್ನು ಸೆಂಟ್ರಲ್ ಸ್ಕೂಲಿಗೆ ಸೇರಿಸಿದ್ದೆ, ಯಾರನ್ನೋ ಕಾಡಿಬೇಡಿ ಮಾಡಿ. ಹಾಸನದಲ್ಲಿ ಸೆಂಟ್ರಲ್ ಸ್ಕೂಲಿಗೆ ಸೇರಿಸಿದ್ದೆ. ನಿಖಿಲ್ ವಾಸ್ ಇನ್ LKG ಆ ಟೈಮಲ್ಲಿ. ನಿಖಿಲನ್ನು ಕರ್ಕೊಂಡೋಗಿ ಅಲ್ಲಿ ಯಾವುದೋ ಒಂದು ಇದಕ್ಕೆ UKG ಸೇರಿಸಿದೆ. ಆಮೇಲೆ ಸೆಂಟ್ರಲ್ ಸ್ಕೂಲು ಇಲ್ಲಿಂದ ಹಾಗೆ ಕಂಟಿನ್ಯೂ ಆಯಿತು. ಕರ್ನಾಲ್ ಸೆಂಟ್ರಲ್ ಸ್ಕೂಲ್ಗೆ ಅವನು ಹೋದ, ಅಲ್ಲಿಗೆ ಟ್ರಾನ್ಸ್ಫರ್ಗೆ, ಕೇಂದ್ರೀಯ ವಿದ್ಯಾಲಯ ಅಂತ. ಅಲ್ಲಿ ಹೋದಾಗ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಒಂಥರ ಜೀವನ ಮಾರ್ಪಾಡಾಯಿತು. ಆ ಕೇಂದ್ರೀಯ ವಿದ್ಯಾಲಯದಲ್ಲಿ ಇದ್ದವರೆಲ್ಲರೂ ಕಾಶ್ಮೀರ್ ಬಾರ್ಡರ್ ಏರಿಯಾಸಲ್ಲಿ ಸೈನಿಕರು ಇರ್ತಾರಲ್ಲ ಅವ್ರ ಮಕ್ಕಳುಗಳು, ಇವರು ಮಿಲಿಟ್ರಿ ಆಫೀಸರ್ಸ್ ಮಕ್ಕಳುಗಳು ಆ ಥರ ಇದ್ದರು. ಇವನಿಗೇನಾಯ್ತಂದರೆ ಸಡನ್ನಾಗಿ ಹಾಸನದಿಂದ ಕರ್ನಾಲ್ಗೆ ಚೇಂಜು. ಓಕೆ, ಆ ಸೈನಿಕ ಮಕ್ಕಳುಗಳು, ಅವರಿದು ಅಟ್ಮಾಸ್ಫಿಯರು, ಅವ್ರದ್ದು ನೇಚರು, ಅದರಲ್ಲಿ ಅವನಿಗೆ ಇದರಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅವನಿಗೊಂಥರ ಈಗ ಫೈಟ್ ಮಾಡೋದು, ಇದು ಒಂಥರ ವಾರು, ಅವಾಗ ನಾವಿದ್ದಾಗ ತುಂಬ ಇದು ಟೆರರಿಸಮ್
ಆ ಜಾಗದಲ್ಲಿ. ಆಮೇಲೆ ಏನಾಯಿತು, ಅವನಿಗೆ ಅಲ್ಲಿ ಇದರಲ್ಲಿ ಸೈನಿಕ್ ಸ್ಕೂಲಲ್ಲಿ ಅಟ್ಮಾಸ್ಫಿಯರ್ ಚೆನ್ನಾಗಿರಲಿಲ್ಲ ಅವನಿಗೆ. ಲೈಕ್ ಅಲ್ಲೆಲ್ಲ ಕೆಲವೆಲ್ಲ ಎಪಿಸೋಡ್ ಆಯಿತು. ಆಮೇಲೆ ನಾನು ಅವನನ್ನು ಹ್ಯಾವ್ ಡಿಸೈಡೆಡ್ ಟು ಹಿಮ್ ಟು ಚೇಂಜ್ ಟು ದಯಾಲ್ ಸಿಂಗ್ ಪಬ್ಲಿಕ್ ಸ್ಕೂಲ್. ಅಲ್ಲಿ ಯಾರನ್ನೋ ಕಾಡಿಬೇಡಿ ಮಾಡಿ ದಯಾಲ್ ಸಿಂಗ್ ಪಬ್ಲಿಕ್ ಸ್ಕೂಲ್ ನಮ್ಮ ಮನೆ ಹತ್ರನೇ ಇತ್ತು. ಅಲ್ಲಿಗೆ ಐ ಮೇಡ್ ಹಿಮ್ ಜಾಯಿನ್ ಟು 8th ಸ್ಟ್ಯಾಂಡರ್ಡ್. ಸೊ ಇವನು ಇದು ಕಂಟಿನ್ಯೂ ಆಯಿತು. ಇವನೇನೋ ಓದ್ತಾ ಇರಲಿಲ್ಲ ಸ್ಕೂಲ್ಗೆ. ಆವಾಗಲೇ ಹೇಳಿದ್ದವನು, ನಂಗೆ ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ, ನೀನು ಯಾಕೆ ಫೋರ್ಸ್ ಮಾಡ್ತೀಯಾ, ನನಗೆ ಐ ಡೋಂಟ್ ವಾಂಟ್ ಗೋ ಟು ಸ್ಕೂಲ್, ಆ ಥರ ಎಲ್ಲ ಹೇಳ್ತಾ ಇದ್ದ. ಸೊ ನಿಮ್ಮ ಮನೇಲಿ ಕನ್ನಡನೇ. ನಾವಂದರೆ ಕನ್ನಡ ಅಂದರೆ ಕಂಪಲ್ಸರಿ ಕನ್ನಡ ಮಾತಾಡಬೇಕು. ಇವಾಗ ನನ್ನ ಮೊಮ್ಮಗನ ಹತ್ರನೂ ಅಷ್ಟೇ, ನೋಡ್ಕೊ ಅಜ್ಜಿ, ಮಾಡ್ಕೊ ಅಜ್ಜಿ, ಕಟ್ಟಾಗಿ ಕನ್ನಡ ಮಾತಾಡ್ತೆ ನಾನು. ಅವನಿಗೆ ಅಲ್ಲಿ ದಯಾಲ್ ಸಿಂಗ್ ಪಬ್ಲಿಕ್ ಸ್ಕೂಲ್ ಅಂತ ಒಂದು ಸ್ಕೂಲಿಗೆ ಕಳಿಸ್ದೆ. ಅಲ್ಲಿ ಕಳಿಸ್ದಾಗ ಏನಾಯಿತು ಅಂತ ಹೇಳಿದ್ರೆ, ನನಗೊಂದು ಅದೇನೋ ಖೋಜ್ ಅಂತಾರೆ ಇದರಲ್ಲಿ, ಏನಂದರೆ ಅದಕ್ಕೆ ಕನ್ನಡದಲ್ಲಿ ಏನೇಂತಾರೆ, ಹುಡುಕಾಟ, ಅನ್ವೇಷಣೆ. ನನ್ನ ಅನ್ವೇಷಣೆ ಕಂಟಿನ್ಯೂ ಆಗ್ತಾಯಿತ್ತು. ಡಿಸ್ಕವರಿ ಆಫ್ ಇಂಡಿಯಾ ಥರ ಡಿಸ್ಕವರಿ ನನಗೆ ಯಾವುದು ನನಗೆ, ಯಾಕೆಂದರೆ ನನ್ನ ಮಕ್ಕಳದು ಫ್ಯೂಚರ್ ಬಗ್ಗೆ ಭಾಳ ಯೋಚನೆ. ಒಂಥರ ಏನು ಮಾಡ್ತಾರೆ, ಓದೋದಿಲ್ವಲ್ಲ ನಮ್ಮ ಬ್ರಾಹ್ಮಣರುಗಳಿಗೆ, ಓದೋದೇ ಮೇಯ್ನು. ಓದಲ್ಲ, ಯಾವುದ್ರಲ್ಲೂ ಸೀರಿಯಸ್ನೆಸ್ ಇಲ್ಲ. ಇವ್ರುಗಳು ಏನಪ್ಪ ಮಾಡ್ತಾರೆ ಜೀವನದಲ್ಲಿ, ಏನು ಸಾಧಿಸ್ತಾರೆ ಇವರು ಅನ್ನೋ ಒಂಥರ. ಯಾಕೆಂದರೆ ನಮ್ಮ ಮನೇಲಿ ಅಕ್ಕನ ಮಕ್ಳುಗಳೆಲ್ಲ ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಎಲ್ಲ ಅಮೆರಿಕಾ PhDಗಳು, ಆ ಥರ ಎಲ್ಲರೂ. ನಂದಿತಾ ನಿಮಗೆ ಗೊತ್ತು, ಓದೋದ್ರಲ್ಲೂ ಜಾಣೆ, ಅದರಲ್ಲೂ ಜಾಣೆ, ಇದರಲ್ಲೂ ಜಾಣೆ, ಎಲ್ಲದರಲ್ಲೂ ಜಾಣೆ. ಸೊ ಇದು ಕಡೆಗೆ ಏನಾಯಿತು, ನಾನು ಅಲ್ಲಿ ಹೋದಾಗ ಅಲ್ಲೂ ಇಲ್ಲ. ಆಮೇಲೆ ಕಪ್ಪೇರೆ ಇದ್ದ ನನ್ನ ಮಗ, ಸ್ವಲ್ಪ ನೋಡೋಕೆ ಸ್ವಲ್ಪ ಕಪ್ಪು, ದೊಡ್ಡವನು. ಎಲ್ಲ ಏನು ಮಾಡ್ತಾರೆ ಅಲ್ಲಿ ನಾರ್ತ್ ಇಂಡಿಯಾದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ, ಹೀಗೆ ಹಾಫ್ ಗೋರೆ ಹೇ, ಓ ಅಪ್ಕೆ ಹಸ್ಬೆಂಡ್ ಗೋರಾ ಹೇ, ಅಪ್ಕೆ ಬೇಟಾ ಕ್ಯೋ ಕಾಲಾ ಹೇ ಅನ್ನೋರು. ದಟ್ ಈಸ್ ಸೋ ಬ್ಯಾಡ್, ಲೈಕ್ ದಿಸ್ ಒನ್ ಕಂಪ್ಯಾರಿಸನ್. ಅದಕ್ಕೆ ಯಾರನ್ನು ಕಂಪೇರ್ ಮಾಡೋಕ್ಕೆ ಹೋಗಲ್ಲ, ನಾ ಯಾರನ್ನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. ಇವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿಲ್ಲ, ಇವ್ರು ಕಣ್ಣು ಚೆನ್ನಾಗಿಲ್ಲ, ಇವ್ರ ಮೂಗು ಚೆನ್ನಾಗಿಲ್ಲ, ಇವ್ರ ಬಾಯಿ ಚೆನ್ನಾಗಿಲ್ಲ ಅಂತ. ದಟ್ ಈಸ್ ಎಲ್ಲ ದೇವ್ರು ಕೊಟ್ಟಿರೋದು, ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಸೊ ಇವನು ಒಂದು ಸ್ವಲ್ಪ ಕಪ್ಪು, ನಿಖಿಲ್ ಬೆಳ್ಳಿಗೆ, ಇವನು ಕಪ್ಪಿದ್ದಾನೆ ಅಂತ ಹೇಳ್ಬಿಟ್ಟು ಎತ್ತರದ್ರಾಗೆ ಹೇಳೋರು, ಒಂಥರ ಮಾನವೀಯತೆ ಇಲ್ಲದಿರೋರ ಥರ. ಡೌಟ್ಫುಲ್ ಆಗಿ ಹೇಳೋರು. ಆಕ್ಚುಲಿ ಅದು ಒಂಥರ ಇನ್ಸಲ್ಟ್ ಅದು ಒಂಥರ. ಯಾಕೆ ಕಿಸಿ ಕಾಲ ಪೈದಾ ಹುआ है, ಕ್ಯೂ ಇತ್ನ ಕಾಲ ಅಂತ ಅವ್ನು ಮಗು ಎದುರುಗಡೆ ಹೇಳಿದ್ರೆ, ಯಾಕೆ ಇವನು ಇಷ್ಟು ಕಪ್ಪಿದ್ದಾನೆ ಅಂತ ಹೇಳಿದ್ರೆ ಆ ಮಗು ಹೇಗಾಗಬೇಕು ಮನಸ್ಸಿಗೆ. ಅದಕ್ಕೆ ನಾ ಹೇಳ್ತಾ ಇದ್ದೆ, ಮುಚ್ಕೋ ಕಾಲೇ ಆದ್ಮಿ ಪಸಂದೆ ಅಂತ. ನನಗೆ ಕಪ್ಪಿರೋರೇ ಇಷ್ಟ, ಬೆಳಗಿರೋ ಗಂಡಸ್ರುಗಳೆಲ್ಲ ಹೆಣ್ಮಕ್ಳ ಥರ ಕಾಣಿಸ್ತಾರೆ. ಎದುರಿಗೆ ಉತ್ತರ ಕೊಡ್ತಿದ್ದೆ ನಾನು ಅವ್ರುಗಳಿಗೆ, ಬೆಳಗಿರೋರೆಲ್ಲ ಹೆಣ್ಮಕ್ಳುಗಳ ಥರ ಕಾಣಿಸ್ತಾರೆ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತಿದ್ದೆ ಅವ್ರುಗಳಿಗೆಲ್ಲ ನಾನು, ಆ ಕಾಶ್ಮೀರದಲ್ಲಿ ಶಾಲೆ ಓದ್ಕೋಶಿ ಮರಕ್ಕೆ ಬರ್ತಾರಲ್ಲ, ಅವರೆಲ್ಲ ಎಷ್ಟು ಬೆಳಗಿರ್ತಾರೆ. ವಾಟ್ ಈಸ್ ಯೂಸ್. ನನ್ನ ಮಗ ನಾನು ಏನೋ ಥರದಲ್ಲಿ ಇದು ಒಂದು ಕಪ್ಪಿದ್ರೂ ಪರವಾಗಿಲ್ಲ, ನಾನು ಬೇರೆ ಥರದಲ್ಲಿ ಸ್ಟ್ಯಾಂಡ್ ಮಾಡಿಸ್ತೀನಿ, ಅವನ ಎದುರಿಗೆ ಹೇಳ್ತಾ ಇದ್ದೆ. ಸೊ ಅವಾಗ ಏನಾಗುತ್ತೆ ಅಂದರೆ ಮಕ್ಳುಗಳಿಗೆ ಒಂಥರ ಕಾನ್ಫಿಡೆನ್ಸ್ ಇದು ಬರುತ್ತೆ, ಒಂಥರ ಎದುರಿಸೋ ಶಕ್ತಿ ಬರುತ್ತೆ. ಆಮೇಲೆ ಅದಕ್ಕೆ ಇವತ್ತು ದಿನ ಅವನು ಅಷ್ಟು ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಿದ್ದಾನೋ ಏನೋ. ಲೈಕ್ ಎಷ್ಟು ಒಳ್ಳೆ ಹ್ಯೂಮನ್ ಬೀಯಿಂಗ್ ಅಂದರೆ, ನಾನೇ ನನ್ನ ಮಕ್ಕಳು ದೊಡ್ಡ ಫ್ಯಾನು ನಿಜ ಹೇಳಬೇಕು ಅಂದರೆ. ನನಗೆ ಯಾಕೆ ಅಂದರೆ ನನ್ನ ಮಕ್ಕಳಷ್ಟು ಒಳ್ಳೆಯವರನ್ನು ವ್ಯಕ್ತಿಗಳನ್ನು ನಾನು ಯಾರೂ ನೋಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರದ್ದು ಹಿಂಭಾಗದಲ್ಲೂ ಗೊತ್ತು ನನಗೆ, ಬರೀ ಎದುರುಗಡೆ ಅಲ್ಲ. ನೀವು ಬರೀ ಪೇಪರ್ ಆರ್ಟಿಕಲ್ ಅದು ಇದು ಗೊತ್ತೀರಾ, ನನಗೆ ಡೇ ಟು ಡೇ ಅವ್ರ ಹಿಂಭಾಗದಲ್ಲಿ ಅವರು ಮೈಂಡ್ ಹೇಗೆ ವರ್ಕ್ ಆಗುತ್ತೆ, ಅವರು ಬಡಬಗ್ರ ಬಗ್ಗೆ ಏನು ಕಾಳಜಿ ಇದೆ, ಅವ್ರಿಗೆ ಸಮಾಜದ ಬಗ್ಗೆ ಏನು ಕಾಳಜಿ ಇದೆ, ಅವ್ರಿಗೆ ಎಷ್ಟು ಮಟ್ಟಿಗೆ ಅವ್ರು ಯಾವಾಗಲೂ ಅವರು ಸಮಾಜದ ಕಳಕಳಿ ಇದೆ ಅವ್ರಿಗೆ, ಅದು ಎಷ್ಟು ಚೆನ್ನಾಗಿ ನೋಡ್ಕೋತಾರೆ. ಸರೋದಾ ಎಂಪ್ಲಾಯೀಸ್ ಎಲ್ಲ ನೋಡ್ಬೋದು, ಇಲ್ಲಿ ಎಲ್ಲ ಕಾಮೆಂಟು ಮಾಡ್ಬೋದು. ಎಲ್ಲ ನಮ್ಮ ಮಗನ ನಿತಿನನ್ನ ದೇವ್ರ ಥರ ನೋಡ್ತಾರೆ. So 1997-98 is when I first started trading the markets. I was 17 and a half, whatever. I dropped out of my engineering college. ಗೊತ್ತಾ ಅವನು ಎಷ್ಟು ಮಾಡ್ತಾನೆ ಇವ್ರಿಗೆ ಅಂದರೆ, ಅವನು ನನಗೆ ಆ್ಯಕ್ಚುಲಿ ಏನೇನು ಬೆನಿಫಿಟ್ಸ್ ಮಾಡ್ತಿದ್ದಾನೆ ಅವನಿಗೆ ಗೊತ್ತಿಲ್ಲ. ಬಟ್ ಅವನು ಅಂದರೆ ಆಲ್ವೇಸ್ ಈಸ್ ಫಾರ್ ಪೀಪಲ್. ನಾನೇ ಅವನ ಫ್ಯಾನು ಅಂದರೆ, ತಾಯಿಯಾಗಿ ನಾನೇ ಅವನ ಫ್ಯಾನ್ ಅಂದರೆ ಜಸ್ಟ್ ಇಮ್ಯಾಜಿನ್. ನಂಗೆ ಒಳಗುಟ್ಟುಗಳೆಲ್ಲ ಗೊತ್ತಲ್ವಾ ಒಳಗಡೆ ಹೇಗೆ ಅಂತ. ಅವನು ಅಮ್ಮ ಏನಮ್ಮ ತೋರಿಸ್ಕೊಂಡು ಹೋಗ್ತೀಯ, ಈ ರೋಲೆಕ್ಸ್ ವಾಚ್ ಯಾಕೆ ಹಾಕೊಂಡು ಹೋಗ್ತೀಯ ನೀನು, ಈ ಪಿಚ್ಚಾಕ ಅದನ್ನು ಹಾಕೊಂಡೋಗ್ಬೇಡ. ನಾ ಎಲ್ಲ ಇನ್ನೊಂದು ಸ್ವಲ್ಪ ದಿನ ಹಾಕೋತೀನಿ ಕಣೋ, ಆಮೇಲೆ ನಾನು ಬಿಡ್ತೀನಿ. ಅವನು ಎಲ್ಲ ತೊಗೊಂಡ ಎಲ್ಲ ಮಾಡಿ ಇವಾಗ ಅವನಿಗೊಂಥರ ಒಂಥರ ಫಿಲಸಫಿಕಲ್ಲ. ಅವ್ನು ಇವಾಗ ಬರೀ ಆ್ಯಪಲ್ ವಾಚ್ ಹಾಕ್ಕೊಳ್ಳೋದು. ಅವನ ಹತ್ರ ಹೈ-ಎಂಡ್ ರೋಲೆಕ್ಸ್ ವಾಚ್ಗಳೆಲ್ಲ ಇದೆ. ಅವನಿಗೆ ಒಂಥರ ಬರ್ತಾ 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 ಹೀ ಸ್ಟೆಪ್ಪಿಂಗ್ ಟುವರ್ಡ್ಸ್ ಫಿಲಾಸಫಿ.
ಆ್ಯಂಡ್ ಅಧ್ಯಾತ್ಮ ಅಂತಾರೆ ಫಿಲಾಸಫಿ. ಆ್ಯಂಡ್ ಹೀ ಈಸ್ ಫಾರ್ ಸೊಸೈಟಿ. ಲೈಕ್ ನನಗೆ ಎಷ್ಟು ಹೆಮ್ಮೆ ಅನಿಸುತ್ತೆ ಅಂದರೆ, ನಾನು ನನ್ನ ಮಕ್ಕಳನ್ನೊಂದು ಸೊಸೈಟಿಗೆ ಒಂದು ಅಸೆಟ್ ಥರ ನಾನು ಐ ಹ್ಯಾವ್ ಮೇಡ್ ಗಿವನ್ ದೆಮ್ ಆಸ್ ಅನ್ ಅಸೆಟ್. 14 years back, we had 1 crore investors in the market. Today, there are 10 crore. ಈ ಟ್ರೇಡಿಂಗ್ ಇದರಲ್ಲೇನೆ ಏನೆಲ್ಲ ಮಿರಾಕಲ್ ತಂದರು ಅವ್ರುಗಳು. ಸೊ ಲೈಕ್ ಝೀರೋ ಬ್ರೋಕರೇಜ್ ಇದೆ ಬ್ರಾಟ್ ಇನ್ ಟು ಇಂಡಿಯಾ ಆ್ಯಂಡ್ ಆಲ್. ಲೈಕ್ ಆಮೇಲೆ ಒಂದೇ ನಾನು ಏನು ಹೇಳ್ತೀನಿ ಅಂದರೆ, ಈ ಪ್ರೇಕ್ಷಕರು ನೀವು ನೋಡ್ತಿರೋರು ಎಲ್ಲರಿಗೂ ಹೇಳ್ತೀನಿ, ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾವತ್ತೂ ನೀವು ತಾಯಿರು ತಾಳ್ಮೆಗೆ ಕಳ್ಕೊಬಾರ್ದು. ಆಮೇಲೆ ನನ್ನ ಮಗ ತುಂಟ ಆಗಿದೆ, ಏನು ಮಾಡೋಕ್ಕಾಗತ್ತೆ, ಅವ್ನು ಬೈ ನೇಚರ್ ತುಂಟ. ಅವನು ಒಂದು ಏಜ್ ಆದಮೇಲೆ ತುಂಟತನ ಎಲ್ಲ ಸ್ಟಾಪ್ ಮಾಡಿಬಿಡ್ತಾರೆ. ಅದು ತಾಯಿ ಕರ್ತವ್ಯ. ಅದನ್ನು ಒಂದು ಏಜ್ ತನಕ ತುಂಟತನ ಸಹಿಸ್ಕೊಳ್ಳೋದು. ಆಮೇಲೆ ಒಂದು ಹೇಳ್ತೀನಿ ನಾನು, ಹೊಡೆಯೋದು ಬಡಿಯೋದು ಮಾಡೋದ್ರಿಂದ ಮಕ್ಕಳು ಓದಲ್ಲ. ಹೌದಾ ಮೇಡಮ್? ಪನಿಷ್ ಮಾಡಿದ್ರೆ ಆಗ್ತಾರೆ, ಸರ್ ಹೋಗ್ತಾರೆ, ದಾರಿಗೆ ಬರ್ತಾರೆ. ಏನೂ ಇಲ್ಲ, ಪನಿಷ್ ಅಲ್ಲ, ಹೇಳಬೇಕು, ಹೇಳೋ ಥರದಲ್ಲಿ ಹೇಳಬೇಕು. ನನ್ನ ಮೊಮ್ಮಗ ಯಾರು ಮನೆಗೆ ಬಂದ್ರೂ ಒಂಥರ ಬಂದು ನಮಸ್ತೆ ಹೇಳೋದು ಅದೆಲ್ಲ ಮಾಡ್ತಿರ್ಲಿಲ್ಲ. ಸೊ ನಾನೇನು ಮಾಡಿದೆ ಅಂತ ಹೇಳಿದ್ರೆ, ನಾನು ಯೋಚನೆ ಮಾಡಿದೆ ಏನು ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ಬೋದು ಅಂತ. ಒಂದಿನ ಲ್ಯಾಪ್ಟಾಪಲ್ಲಿ ಬಾ ಇಲ್ಲಿ ಪುಟ ಬಾ ಇಲ್ಲಿ ಏನೋ ತೋರಿಸ್ಬೇಕು ನಿಂಗೆ ಅಂತ ಕರೆದೆ. ಎಲ್ಲ ಮೆಂಟಲಿ ರಿಟಾರ್ಡೆಡ್ ಚಿಲ್ಡ್ರನ್ಗಳನ್ನೆಲ್ಲ ತೋರ್ಸೋಕ್ಕೆ ಶುರು ಮಾಡಿದೆ. ಅಜ್ಜಿ ಯಾರು ಇವರೆಲ್ಲ? ನಾ ಹೇಳಿದೆ, ದೇರ್ ಆರ್ ಲೆಸ್ ಪ್ರಿವಿಲೇಜ್ ಚಿಲ್ಡ್ರನ್. ಅವ್ರಿಗೆ ಇವಾಗ ಏನು ಗೊತ್ತಾ ಪುಟ, ಅವ್ರಿಗೆ ಯಾರಾದರೂ ಮನೆಗೆ ಬಂದರೆ ಏನು ಎಕ್ಸಾಂಪಲ್ ಅಂದರೆ, ಅವ್ರಿಗೆ ನಾರ್ಮಲ್ ಬಿಹೇವಿಯರ್ ಮಾಡೋಕ್ಕಾಗಲ್ಲ. ಅವ್ರು ಯಾರು ಮನೆಗೆ ಬಂದರೆ ಅವ್ರಿಗೊಂಥರ ಅವ್ರನ್ನ ರೆಸ್ಪಾಂಡ್ ಮಾಡಬೇಕು, ವೆಲ್ಕಮ್ ಮಾಡಬೇಕು ಅಂತ ಗೊತ್ತಾಗಲ್ಲ ಅವ್ರುಗಳಿಗೆಲ್ಲ. ದೇ ಆರ್ ಆಲ್ ಪಾಪ, ದೇ ಆರ್ ಲೆಸ್ ಪ್ರಿವಿಲೇಜ್ ಪೀಪಲ್ ಅವರು. ಲೈಕ್ ಯು ವಾಂಟ್ ಟು ಬಿ ಲೈಕ್ ದೆಮ್ ಅಂದೆ. ಅವಾಗ ತಿಳ್ಕೊಂಬಿಟ್ಟ ಅವನು. ಸಿ ಯಾರು ಬಂದರೂ ನಮಸ್ತೆ ಹಾಯ್ ಅಂತಾನೆ, ಹಲೋ ಅಂತಾನೆ ಎಲ್ಲ ಮಾಡ್ತಾನೆ ಇವಾಗ. ದಟ್ ಒನ್ ಥಿಂಗ್, ಅದನ್ನು ನಾವು ಹೇಗೆ ಹೇಳ್ಕೊಡ್ಬೇಕು ನಮ್ಮ ಮಕ್ಳುಗಳಿಗೆ ಅನ್ನೋದು ಇಂಪಾರ್ಟೆಂಟ್. ತಿಳಿಸಿ ಹೇಳ್ಬೋದು. ಆಮೇಲೆ ಇವ್ರು ಚೆಸ್ ಆಡ್ಕೊಂಡು ಕಂಟಿನ್ಯೂ ಮಾಡಿಕೊಂಡೇ ಹೋದರು. ಸೊ ಅವಾಗ ನಂದು ವೀಣೆ ಪಾಠ, ಸಂಗೀತದ ಪಾಠ ಎಲ್ಲ ನಿಂತೋಗಿತ್ತು ಅಲ್ಲಿ. ಯಾಕೆಂದರೆ ನನ್ನ ಹಾಸನದಲ್ಲಿ ಫುಲ್ ಫ್ಲೆಡ್ಜ್ ಮ್ಯೂಸಿಷಿಯನು. ಆ್ಯಂಡ್ ಅಲ್ಲಿ ಹೋದ್ಮೇಲೆ ಕರ್ನಾಲ್ಗೆ ಹೋದ್ಮೇಲೆ ನನ್ನ ವೀಣೆ ಬೇರೆ, ಮೇಳ ಬೇರೆ ಹಾಳಾಗೋಯ್ತು. ಅಲ್ಲಿ ಯಾರೂ ರಿಪೇರಿ ಮಾಡೋರಿಲ್ಲ ಡೆಲ್ಲಿಯಲ್ಲಿ ಇದರಲ್ಲೆಲ್ಲ. ಸೊ ಅದು ಹಾಗೆ ಕಂಟಿನ್ಯೂ ಆಯಿತು. ಆಮೇಲೆ ಫುಲ್ ಮಕ್ಕಳ ಮೇಲೆ ಕಾನ್ಸಂಟ್ರೇಷನ್ ನಂದು. ಆಮೇಲೆ ಅವನನ್ನು ಸ್ಕೂಲಿಗೆ ಅದಕ್ಕೆ ಕರ್ಕೊಂಡೋಗು, ಇದಕ್ಕೆ ಕರ್ಕೊಂಡೋಗು, ಆ ಕ್ಲಾಸಿಗೆ ಕರ್ಕೊಂಡೋಗು, ಪೇಂಟಿಂಗ್ ಕ್ಲಾಸಿಗೆ ಕರ್ಕೊಂಡೋಗು, ಆ ಕ್ಲಾಸಿಗೆ ಕರ್ಕೊಂಡೋಗು. ಆಮೇಲೆ ನೀವು ನಂಬ್ತಿರೋಲ್ಲ, ಅವನು ರಂಗೋಲಿ ಕಾಂಪಿಟೇಷನ್ ಇತ್ತು, ಅವನು ಫಸ್ಟ್ ಪ್ರೈಸು. ಸಲಾಡ್ ಡೆಕೋರೇಷನ್ ಕಾಂಪಿಟೇಷನ್ ಇತ್ತು, ಅಲ್ಲಿ ದಯಾಲ್ ಸಿಂಗ್ ಪಬ್ಲಿಕ್ ಸ್ಕೂಲಲ್ಲಿ ಫಸ್ಟ್ ಪ್ರೈಸು. ಆಮೇಲೆ ಹೀಗೆ ನನ್ನ ತಲೆಯಲ್ಲಿ ಒಂದು ಯೋಚನೆ ಇತ್ತು, ಹೇಗೆ ಇವನನ್ನು ಓದೋದ್ರ ಬಗ್ಗೆ ತರಬೇಕು ಅನ್ನೋದು ಒಂದು ತಲೆನಲ್ಲಿ ಭಾಳ ಇತ್ತು. ನಂಗೆ ಗೊತ್ತಾಯಿತು ಇವನಂತಲೂ ನಾರ್ಮಲ್ಲಾಗಿ ಇಂಜಿನಿಯರಿಂಗು ಸಾಫ್ಟ್ವೇರು ಆ ಫೀಲ್ಡಿಗೆ ಬರಲ್ಲ ಇವನು ಅಂತ. ಆಮೇಲೆ ಅಲ್ಲೂ ಏನಾಯಿತು, ಒಬ್ಬರು ರಿಟೈರ್ಡ್ SP ಒಬ್ಬರು, ಒಂದು ವರ್ಮಾ ಅಂತ, ಮಿಸ್ಟರ್ ವರ್ಮಾ ಅಂತ, ಫೋರೆನ್ಸಿಕ್ ಡಿಪಾರ್ಟ್ಮೆಂಟಲ್ಲಿ SP ಆಗಿದ್ರು ಅವರು. ರಿಟೈರ್ಡ್ ಆಗಿಬಂದು ದಯಾಲ್ ಸಿಂಗ್ ಸ್ಕೂಲ್ಗೆ ಲೈಕ್ ವೈಸ್ ಪ್ರೆಸಿಡೆಂಟಾಗಿ ಬಂದು ಸೇರಿಕೊಂಡ್ರು. ಅವ್ರ ಮನೇಲಿ ಎಲ್ಲ ಮಕ್ಕಳುಗಳು 3 ಜನ ಮಕ್ಕಳು ಭಾಳ ಬುದ್ಧಿವಂತರು, ಎಲ್ಲ AS IPS ಎಲ್ಲ ಮಾಡ್ತಿದ್ರು, ಏನೇನೇನೋ ಮಾಡ್ತಾಯಿದ್ರು. ನಾನು ಅವ್ರ ಹತ್ರ ಹೋಗಿ, ಗೊತ್ತಾಯಿತು ನನಗೆ ಯಾರ್ದೋ ಮೂಲಕ, ಅವ್ರ ಹತ್ರ ಹೋಗ್ಬಿಟ್ಟು ನನ್ನ ಮಗ ನಿಮ್ಮ ಮನೆಗೆ ಕಳಿಸ್ಲಾ ಅಂದೆ. ಅವ್ರು ಒಪ್ಕೊಳ್ಳಿಲ್ಲ. ನೋ ಮೈ ಚಿಲ್ಡ್ರನ್ ಆರ್ ವೆರಿ ಬಿಸಿ ಹಾಗೆ ಹೀಗೆ. ನಾ ಹೇಳೇ प्लीज़ है ना, मैं भेजना है मेरे बेटे को आपके पास है ना, तो उसको है ना जाके ऐसे बैठ के आने के लिए ऐसे ನಿಮ್ಮ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಬರಲಿ ಅವ್ನು ಸಾಕು. ಆಮೇಲೆ ನಾನು ಸಿಕ್ಕಾಬಟ್ಟೆ ರಿಕ್ವೆಸ್ಟ್ ಮಾಡ್ಕೊಂಡು, ನನ್ನ ಹಂಬಲ್ನೆಸ್ ಇದೆಯಲ್ಲ, ಸೊ ಸಿಕ್ಕಾಬಟ್ಟೆ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಅವರು ಅವ್ರ ಮನೆಗೆ ಬರೋ ಥರ ಹೇಳಿದ್ರು. ಅವ್ರ ಮನೆಗೆ ಹೋಗಿದ್ದು ಅವನ ಜೀವನ ಬದಲಾಗೋಯ್ತು ನಿತಿನ್ದು. ಅವನಲ್ಲಿ ಹೋಗೋಕ್ಕೆ ಶುರು ಮಾಡಿದಾಗ ಅವ್ರ ಮಕ್ಳುಗಳಿದಾರಲ್ಲ, ಅವ್ರ ಮಕ್ಳುಗಳದ್ದು ಅವ್ರದ್ದು ಪರಿಸ್ಥಿತಿ, ಅವ್ರದ್ದೆಲ್ಲ ಇದು, ಅವ್ರು ಓದ್ತಾ ಇದ್ದಿದ್ದು ಮೆಥಡು, ಅವ್ರು ಏನೇನು ಓದ್ತಾಯಿದ್ರು, ಯಾವ ಥರ ನಾಲೆಜ್ ಇಂಪ್ರೂವ್ ಮಾಡ್ಕೋತಿದ್ರು, ಅವ್ನು ಫುಲ್ ಚೇಂಜ್ ಆಗೋದ. ಅದಕ್ಕೆ ಹೇಳೋದು, ಒಂದು ಪರಿಸ್ಥಿತಿ ಇವ್ರನ್ನ ಮಕ್ಕಳನ್ನ ಹೇಗೆ ಚೇಂಜ್ ಮಾಡುತ್ತೆ. ಒಳ್ಳೆಯವ್ರ ಸಹವಾಸಕ್ಕೆ ಹೋಗ್ಬೇಕು ಮಕ್ಳುಗಳು. ಅವ್ರು 3 ಜನನೂ ಅವ್ರ ಮನೇಲಿ ಮಕ್ಳುಗಳಿದಾರಲ್ಲ, ಎಕ್ಸ್ಟ್ರಾಡಿನರಿ ಚಿಲ್ಡ್ರನ್ ಅವ್ರ ಮನೇಲಿದ್ದವ್ರು 3 ಜನ. ನಂದೊಂದು ಆ ರಿಕ್ವೆಸ್ಟಿಂದ ಅವ್ನಿಗೆ ಹೇಳ್ಕೊಟ್ರು, ನೋಡು ನೀವು ರೀಡರ್ಸ್ ಡೈಜೆಸ್ಟ್ ಓದಬೇಕು, ಇಲ್ಲಸ್ಟ್ರೇಟೆಡ್ ವೀಕ್ಲಿ ಓದಬೇಕು, ನೀವು ಅದನ್ನು ಓದಬೇಕು, ಈ ಥರ ಓದಿದ್ರೆ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ, ಆ ಥರ ಓದಿದ್ರೆ ನಿಮಗೆ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. ಸಿ ದೇ ಸ್ಟಾರ್ಟೆಡ್ ಟೀಚಿಂಗ್ ಹಿಮ್. ಅವನು ತುಂಬ ಇಂಗ್ಲೀಷ್ ನಾಲೆಜ್ ಚೇಂಜ್ ಆಗೋಯ್ತು. ಒಂದು ತುಂಬ ವೆರಿ ಬಿಗ್ ವೇ. ದೇ ಆರ್ ವೆರಿ ಗುಡ್ ಎಟ್ ಇಂಗ್ಲೀಷ್. ನಿಖಿಲ್ದು ಪಾಡ್ಕ್ಯಾಸ್ಟ್ ನೋಡಿ, ದೇ ಆರ್ ಸೋ
good in English. I think India is the most attractive geography in the world to invest in today. ಇಂಗ್ಲೀಷ್ ಇಂಪ್ರೂವ್ ಆಯಿತು, ಬಟ್ ಸ್ಟಡೀಸು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಬಟ್ ಹಾಗೆ 10th ಸ್ಟ್ಯಾಂಡರ್ಡ್ಗೆ ನಾವು ಬೆಂಗಳೂರಿಗೆ ಬಂದಾಗ ದಯಾಲ್ಸಿ ಎಲ್ಲಿ ನಾನೇ ಫಸ್ಟ್ ಟೈಮ್ ಬಂದೆ, ನಮ್ಮ ಹಸ್ಬೆಂಡ್ ಆಮೇಲೆ ಬಂದರು. ಅಲ್ಲಿ ಇದು ನಮಗೆ ವಿಶ್ವೇಶ್ವರಪುರಂ ಕೆನರಾ ಬ್ಯಾಂಕ್ ಅಪಾರ್ಟ್ಮೆಂಟಲ್ಲಿ ನಮಗೆ ಇದು ಸಿಕ್ತು, ಅಪಾರ್ಟ್ಮೆಂಟ್ ಸಿಕ್ತು. ಮ್ಯಾನೇಜರ್ಸ್ ಅಪಾರ್ಟ್ಮೆಂಟ್ ಇದೆಯಲ್ಲ ಅಲ್ಲಿ ಡೀಸೆಂಟ್ ಅಪಾರ್ಟ್ಮೆಂಟು. ಎಲ್ಲೋದ್ರೂ ಡೀಸೆಂಟ್ ಜಾಗಗಳಲ್ಲೇ ನಾವೆಲ್ಲ ಅಲ್ಲಿ ಡೀಸೆಂಟ್ ಅಪಾರ್ಟ್ಮೆಂಟ್ ಸಿಕ್ತು. ಅಲ್ಲಿ ಹೋದಾಗ ಅಲ್ಲಿಂದ ಏನಾಯಿತು, ಜೈನ್ ಕಾಲೇಜ್ ಇದೆಯಲ್ಲ, ಸೇಮ್ ರೋಡಲ್ಲಿ ಅದು ಅಪಾರ್ಟ್ಮೆಂಟ್. ಕರೆಕ್ಟ್, ಮೇನ್ KR ರೋಡ್ ಜೈನ್. ಜೈನ್ ಕಾಲೇಜ್ ಇದೆಯಲ್ಲ, ಜೈನ್ ಕಾಲೇಜ್ ರೋಡಲ್ಲಿ ಇರೋದು ನಮ್ಮ ಅಪಾರ್ಟ್ಮೆಂಟ್, ಕೆನರಾ ಬ್ಯಾಂಕ್ ಅಪಾರ್ಟ್ಮೆಂಟ್. ನೀವು ಹೋಗುವಾಗ ಯಾವಾಗಲೂ ನೋಡಿ, ಅಲ್ಲಿ ಇನ್ನೂ ಇದೆ. ಆಮೇಲೆ ಅಲ್ಲಿ ಇರೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ನನ್ನ ಸತತ ಪ್ರಯತ್ನದಿಂದ ಆಕ್ಸ್ಫರ್ಡ್ ಸ್ಕೂಲಲ್ಲಿ ನಿತಿನ್ಗೆ ಸೀಟ್ ಸಿಕ್ತು. 10th ಸ್ಟ್ಯಾಂಡರ್ಡ್ ಆಕ್ಸ್ಫರ್ಡ್ CBSE ಸ್ಕೂಲ್, JP ನಗರ್, ಅಲ್ಲಿ ಸೀಟ್ ಸಿಕ್ತು. ಸ್ಟೇಟ್ಗೆ ಸಿಲೆಬಸ್ಗೆ CBSEಗೆ ತುಂಬ ಡಿಫ್ರೆನ್ಸ್ ಇದೆ. ಏನಂತ ಹೇಳಿದ್ರೆ CBSEನಲ್ಲಿ ವೆರಿ ಸೆಲೆಕ್ಟೆಡ್ ಹುಡುಗರು, ಎಲ್ಲ NRIs ಅವರು. ಏನು ಗೊತ್ತಾ, ಒಂದು 30 ಜನ ಇದ್ದರು ಏನೋ ಕ್ಲಾಸ್ಮೇಟ್ಸ್, ಅಷ್ಟೇ 30-40 ಜನ ಇದ್ದರು. CBSE ಸಿಲೆಬಸ್ಸಲ್ಲೇ ಅವನು 10th ಸ್ಟ್ಯಾಂಡರ್ಡ್ ಮಾಡಿದ್ದು. ಆಮೇಲೆ ಇವನಿಗೆ ನಿಖಿಲ್ಗೆ 3rd ಸ್ಟ್ಯಾಂಡರ್ಡ್ಗೆ ಅಲ್ಲಿಗೆ. ಆಮೇಲೆ 3rd ಸ್ಟ್ಯಾಂಡರ್ಡ್ಗೆ ಅವನಿಗೆ ಸಿಕ್ತು. ಅವನು ಇದಕ್ಕೆ ರಿಟರ್ನ್ ಟೆಸ್ಟ್ ದಿನ ಖಾಲಿ ಪೇಪರ್ ಕೊಟ್ಟು ಬಂದಿದ್ದಾನೆ ರಿಟರ್ನ್ ಟೆಸ್ಟ್ಗೆ ನಿಖಿಲು. ಅದಕ್ಕೆ ನಾನಿದ್ದೀನಲ್ಲ, ನಾನು ಆ ಥರ ಹಂಬಲಾಗಿ ಹೋಗಿ ಪ್ಲೀಸ್ ಇದು ಅದು ನಂದು ಈ ನೇಚರ್ ಇದೆಯಲ್ಲ, ಅದರಿಂದ ಬಹಳ ಸಾಧಿಸ್ಬಿಟ್ಟಿದ್ದೀನಿ ನಾನು. ಖಡಕ್ಕಾಗಿರೋದು ಜಾಗದಲ್ಲಿ ಇರ್ತೀನಿ, ನೀನು ಅಂದರೆ ನಿಮ್ಮಪ್ಪ ಅಂತ ಕತ್ತು ಹಿಡ್ಕೋತೀನಿ. ಬಟ್ ಆದರೆ ನಾನು ನನಗೆ ಮೇನ್ ನನ್ನ ನೇಚರ್ ಏನು ಗೊತ್ತಾ, ನನ್ನ ನೇಚರ್ ಸಾಫ್ಟು, ಹಂಬಲ್ಲು ಎಲ್ಲ. ಸೊ ಕೆಲವು ಸತಿ ನನ್ನ ರೂಪ ಬದಲಾಯಿಸ್ಕೋಬೇಕಾಗುತ್ತೆ, ಅವಾಗ ಬದಲಾಯಿಸ್ಕೊತೀನಿ. ಆದರೆ ಆವಾಗ ನಾನಿನ್ನೂ ಬಿಸ್ನೆಸ್ ಎಲ್ಲ ಮಾಡಿರಲಿಲ್ವಲ್ಲ, ಆವಾಗ ಜಸ್ಟ್ ನಾನು ಓಕೆ ಎಲ್ಲರಿಗೂ ಪ್ಲೀಸ್ ನನಗೆ ಇದು ನನ್ನ ಮಗನಿಗೆ ಇದು, ಅವನು ಇಂಟೆಲಿಜೆಂಟ್ ಇದ್ದಾನೆ, ಅವ್ನು ಚೆಸ್ ಆಡ್ತಾನೆ, ಹಾಗೆ ಹೀಗೆ ಅಂತೆಲ್ಲ ಮಾಡಿ ಅವನಿಗೆ ಒಟ್ಟಲ್ಲಿ ನನ್ನ ಮುಲಾಜಿಗೆ ಅವ್ರು ಸೀಟ್ ಕೊಟ್ಟರು 3rd ಸ್ಟ್ಯಾಂಡರ್ಡ್ಗೆ. ನಿತಿನ್ ಕ್ಲಾಸು ನಿಮ್ಗೆ ನೋಡಿದ್ದೀರ ಅದನ್ನು, 4th ಸ್ಟ್ಯಾಂಡರ್ಡಲ್ಲಿ ಈ ಥರ ಇದೆ. ಓಕೆ, 4th ಸ್ಟ್ಯಾಂಡರ್ಡಲ್ಲಿ ನಿತಿನ್ ಕ್ಲಾಸ್ ರೂಮು, 3rd ಸ್ಟ್ಯಾಂಡರ್ಡು ಗ್ರೌಂಡ್ ಫ್ಲೋರಲ್ಲಿ. ಟೀಚರ್ ಗೋಡೆ ಕಡೆಗೆ ತಿರ್ಕೊಂಡ್ರೆ ಇವನೇನು ಮಾಡೋನು, ಕ್ಲಾಸ್ ರೂಮಿಂದ ಬರ್ರ ಅಂತ ಓಡ್ಕೊಂಡು ಹೋಗಿ ನಿಖಿಲು ಹೋಗಿ ಅಣ್ಣನ ಕ್ಲಾಸ್ ರೂಮ್ಗೆ ಹೋಗೋನು 10th ಸ್ಟ್ಯಾಂಡರ್ಡ್ಗೆ ಕ್ಲಾಸ್ ರೂಮ್ಗೆ. ಇಲ್ಲಿ ಇವನು ಓಡ್ದ ಅಂತ ಹೇಳ್ಬಿಟ್ಟು ಕ್ಲಾಸ್ ರೂಮ್ ನಗೋ ಮಕ್ಕಳುಗಳು. ಅಲ್ಲಿ ಅವ್ನು ಹೋದರೆ ಆ ಕ್ಲಾಸ್ ರೂಮಲ್ಲಿ ನಿತಿನ್ ಕ್ಲಾಸಲ್ಲಿ ಅವರೆಲ್ಲ ನಗೋದು. ಇದು ಇವ್ರಿಗೆ ತಪ್ಸೋಕ್ಕೆ ಆಗ್ತಿಲ್ಲ ಇವ್ರುಗಳಿಗೆ. ಇವರು ಡೈಲಿ ರೂಟೀನು. ಇವನು ಇಲ್ಲಿಂದ ಅಲ್ಲಿ ಹೋಗೋದು, ಅಲ್ಲೆಲ್ಲ ಅವ್ರು ನಗೋದು ಇವ್ರು ನಗೋದು, ಡಿಸ್ಟರ್ಬೆನ್ಸ್ ಅಲ್ವಾ ಕ್ಲಾಸ್ ರೂಮಲ್ಲಿ. ಒಂದಿನ ಪ್ರಿನ್ಸಿಪಲ್ ನನ್ನನ್ನು ಕರೆದ್ಬಿಟ್ಟು ಕೈ ಮುಗಿದು, ನಾನು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನಿಮ್ಮ ಮಕ್ಕಳು ನಮ್ಮ ಸ್ಕೂಲಿಂದ ಕರ್ಕೊಂಡು ಹೊಟ್ಟೋಗಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.